ಕನ್ನಡದ ಲೇಖನಗಳಿಗೆ ಓದುಗರಿದ್ದಾರೆಯೇ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ. ಆ ಓದುಗರು ಡಿಜಿಟಲ್ ಮಾಧ್ಯಮದಲ್ಲಿ ಇದ್ದಾರೆಯೋ ಅಥವಾ ಈ ರೀತಿಯ ಪುಸ್ತಕಗಳನ್ನು ಖರೀದಿ ಮಾಡಿ ಕೈಯಲ್ಲಿ ಹಿಡಿದು ಓದ್ತಾರೆಯೋ ಅನ್ನುವಂಥ ಅನುಮಾನಗಳಿದೆ. ಇದು ಕುವೆಂಪುರವರ ಕಾಲದಿಂದಲೂ ಮತ್ತು ಅವರ ನಂತರದ ತೇಜಸ್ವಿ ಅವರ ಕಾಲದಿಂದಲೂ ಈ ಪ್ರಶ್ನೆ ನಿರಂತರವಾಗಿ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಎಲ್ಲ ಸಹೃದಯರಿಗೆ ನಮಸ್ಕಾರ. ಮತ್ತು ವೇದಿಕೆ ಮೇಲಿರುವಂಥ ಸತೀಶ್ ಬೆಳ್ಳೂರವರೇ ಮತ್ತು ನನ್ನ ಸ್ನೇಹಿತ ಕಮ್ನಾಡಿಗ ನಾರಾಯಣ್ ಹಾಗೂ ಮಧುರ, ನನ್ನ ಮಾತನ್ನು ಕೆಲವು ಪ್ರಶ್ನೆ ಮತ್ತು ಸಂವಾದದ ರೂಪದಲ್ಲಿ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇ ಪ್ರಶ್ನೆ ನಿಮಗೆ ಸಭಿಕರಿಗೆ, ಎಲ್ಲ ಸಾಹಿತ್ಯ ಪ್ರಿಯರು ಸಹೃದಯರು ಇಲ್ಲಿದ್ದೀರಿ. ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಪುಸ್ತಕದ ಬಗ್ಗೆ ಯಾವುದು? ಎಲ್ಲ ಬರಿತೀವಿ. ನಾನು ವೈಜ್ಞಾನಿಕ ಲೇಖನಗಳ ಪುಸ್ತಕ ಬರಿತೀನಿ, ನಾರಾಯಣ್ ಕಾದಂಬರಿ ಬರೀತಾರೆ, ಸರ್ ಕವನ ಸಂಕಲನ ಪ್ರಕಟಿಸಿದ್ದಾರೆ, ಮೇಡಮ್ ಕವನ ಸಂಕಲನ ಇದೆ, ನಿಮ್ಮವು ಅನೇಕ ಇರ್ತವೆ. ಕನ್ನಡ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಪುಸ್ತಕದ ಬಗ್ಗೆ ಯಾವುದು? ಸ್ವಲ್ಪ ಹತ್ರ ಇದ್ದೀರಿ. ತುಂಬಾ ಆಶ್ಚರ್ಯ ಆಗ್ಬೋದು ನಿಮ್ಗೆ, ಮತ್ತೆ ನಿರಾಶೆನೂ ಆಗ್ಬೋದು. ಅಡುಗೆಗೆ ಸಂಬಂಧಪಟ್ಟ ಪುಸ್ತಕಗಳ ಸ್ಥಾನ ಮೊದಲನೇದು. ನಂಬರ್ 1 ಸೆಲ್ಲಿಂಗ್ ಅಂದ್ರೆ ಅಡುಗೆ ಬಗ್ಗೆ ಬರೆದ ಪುಸ್ತಕಗಳು. ಅವು ಮರುಮುದ್ರಣ ಅಂದ್ರೆ ಲೆಕ್ಕವಿಲ್ಲದಷ್ಟು ಮರುಮುದ್ರಣಗಳಾಗ್ತಾ ಇದ್ದಾವೆ. ಸರ್ ಹೇಳಿದ್ರು ವೈಚಾರಿಕ ಲೇಖನಗಳು ಅದು ಕೊನೆಗೆ. ಸಾರಿ, ಡಿಸಪಾಯಿಂಟ್ ಮಾಡ್ತಾ ಇಲ್ಲ. ಪರಿಸ್ಥಿತಿ ಹೇಗಿದೆ ಅಂದ್ರೆ ಕನ್ನಡದ ಲೇಖನಗಳಿಗೆ ಓದುಗರಿದ್ದಾರೆಯೇ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಎದುರಾಗಿದೆ. ಆ ಓದುಗರು ಡಿಜಿಟಲ್ ಮಾಧ್ಯಮದಲ್ಲಿ ಇದ್ದಾರೆಯೋ ಅಥವಾ ಈ ರೀತಿಯ ಪುಸ್ತಕಗಳನ್ನು ಖರೀದಿ ಮಾಡಿ ಕೈಯಲ್ಲಿ ಹಿಡಿದು ಓದ್ತಾರೆಯೋ ಅನ್ನುವಂಥ ಅನುಮಾನಗಳಿದೆ. ಇದು ಕುವೆಂಪುರವರ ಕಾಲದಿಂದಲೂ ಮತ್ತು ಅವರ ನಂತರದ ತೇಜಸ್ವಿ ಅವರ ಕಾಲದಿಂದಲೂ ಈ ಪ್ರಶ್ನೆ ನಿರಂತರವಾಗಿ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಆದರೆ ಅತ್ಯುತ್ತಮವಾದದ್ದನ್ನು ಕೊಟ್ಟರೆ ಜನ ತಗೊಳ್ತಾರೆ ಅನ್ನುವಂಥ ಒಂದು ಮಾತು ಕೂಡ ಮಾರುಕಟ್ಟೆಯಲ್ಲಿ ನೆಲೆ ನಿಂತಿದೆ. ಚೆನ್ನಾಗಿರೋದನ್ನು ಕೊಟ್ಟರೆ ಅದು ಮರುಮುದ್ರಣ ಆಗುತ್ತೆ, ಹಲವು ಮುದ್ರಣಗಳನ್ನು ಕಾಣುತ್ತೆ. ಅದಕ್ಕೆ SL ಭೈರಪ್ಪನವರ ಕೃತಿಗಳಾಗಿರ್ಬೋದು, ತೇಜಸ್ವಿ ಅವರ ಕೃತಿಗಳಾಗಿರ್ಬೋದು, ಅಥವಾ ಇನ್ನೂ ಅನೇಕ ಸಾಹಿತಿಗಳ ಕೃತಿಗಳು ಮರುಮುದ್ರಣಗಳನ್ನು ಕಂಡು ಜನರನ್ನು ತಲುಪಿದ್ದಾವೆ ಅಂತ. ಆದರೆ ಇಲ್ಲಿ ಇವತ್ತು ನಾವು ಒಂದು ಕವನ ಸಂಕಲನದ ಕುರಿತು ಮಾತನಾಡಲಿಕ್ಕೆ ನಿಂತಿದ್ದೇನೆ. ಇಲ್ಲಿ ಕವಿ ಅನ್ನುವವನು ಯಾರು? ಕವಿ ಹೇಗಿರಬೇಕು? ಕವಿತ್ವ ಅನ್ನುವಂಥದ್ದು ಏನು? ಕವಿ ಸಮಯ ಅಂದ್ರೇನು? ಕವಿತೆ ಎನ್ನುವುದು ಪುಲ್ಲಿಂಗವೋ ಸ್ತ್ರೀಲಿಂಗವೋ? ಆಮೇಲೆ ಕವಿತೆಯನ್ನ ಯಾರಿಗೆ ತಲುಪಿಸ್ಬೇಕು? ಕವಿತೆ ಹೇಗೆ ಹುಟ್ಟುತ್ತೆ? ಇಷ್ಟೆಲ್ಲ ಸಣ್ಣ ಸಣ್ಣ ಉದಾಹರಣೆಗಳ ಮುಖಾಂತರ ಹೇಳ್ತಾ ನಂತರ ಪುಸ್ತಕದಲ್ಲಿರುವ ಕೆಲವು ಕವನಗಳ ಬಗ್ಗೆ ಮಾತನಾಡ್ತೇನೆ. ಒಮ್ಮೆ ಗೋಪಾಲಕೃಷ್ಣ ಅಡಿಗರು ಮತ್ತು ಜಯಂತ್ ಕಾಯ್ಕಿಣಿ ಅವರ ತಂದೆ ಗಿರೀಶ್ ಕಾಯ್ಕಿಣಿ, ತಮಗೆಲ್ಲ ಗೊತ್ತಿರ್ಬೋದು, ಗೋಕರ್ಣದವರು, ಅವರಿಬ್ಬರು ಸೇರಿ ಗೋಕರ್ಣದಲ್ಲಿ ಒಂದು ಸಂವಾದ ಮಾಡುವಾಗ ಒಂದು ಮಾತು ಬರ್ತದೆ. ನಾವೆಲ್ಲ ಸಾಮಾನ್ಯವಾಗಿ ಪೂಜೆಗಳನ್ನು ಮಾಡುವಾಗ ಒಂದು ಸಂಕಲ್ಪ ಅಂತ ಮಾಡ್ತೀವಿ, ನೆನಪಿರ್ಬೋದು. ಸಂಕಲ್ಪ ಆದಮೇಲೆ ಅದು ಸಿದ್ಧಿಯ ಕಡೆ ನಮ್ಮನ್ನು ಕೊಂಡೊಯ್ಯುತ್ತೆ. ಸಂಕಲ್ಪ ಒಂದು, ನೆಕ್ಸ್ಟ್ ಸಿದ್ಧಿ ಅಂಥೇಳಿ. ಕಾವ್ಯ ರಚನಾ ಸಂಕಲ್ಪ ಮತ್ತು ಕಾವ್ಯ ಸಿದ್ಧಿ ಇವೆರಡರ ನಡುವಿನ ಯಾವುದೇ ಅಂತರವಿಲ್ಲದ ಏಕೈಕ ಕನ್ನಡದ ಕವಿ ಅಂದರೆ ಬೇಂದ್ರೆಯವರು ಅಂತ ಅಡಿಗರು ಒಂದು ಮಾತು ಹೇಳ್ತಾರೆ. ಅಂದರೆ ಕಾವ್ಯ ರಚನಾ ಸಂಕಲ್ಪ ಏನು ಬರಿತೀನಿ ಅಂತ ಅನ್ಕೊಳ್ತಾರೋ ಬೇಂದ್ರೆಯವರು, ಅದನ್ನೇ ಸಿದ್ಧಿಸಿಕೊಳ್ತಾರೆ ಅನ್ನುವಂಥ ಮಾತು ಬರ್ತದೆ. ಅಂದರೆ ಎಲ್ಲ ಕವಿತೆಯನ್ನು ಬರೆಯುವಂಥವರಿಗೆ ಒಂದು ಸಂಕಲ್ಪ ಬೇಕು, ಅದರ ಸಿದ್ಧಿಯ ಕಡೆ ಗಮನ ಇರಬೇಕು ಅನ್ನುವಂಥ ಒಂದು ಸೂಚ್ಯವಾದಂಥ ಮಾತನ್ನು ಅವರು ಹೇಳ್ತಾರೆ. ಇನ್ನು ಕುವೆಂಪುರವರು ಮೈಸೂರು ವಿದ್ಯಾಲಯದ ಉಪಕೃತಿಗಳಾಗಿದ್ದಾಗ ಒಬ್ಬ ವಿದ್ಯಾರ್ಥಿಯ ತಂದೆ ಒಂದು ಇದೇ ರೀತಿಯ ಸಭೆಯಲ್ಲಿ ಕುವೆಂಪುರವರನ್ನು ಪ್ರಶ್ನೆ ಮಾಡ್ತಾನೆ. ನಿಮ್ಮ ಕವಿತೆಯಿಂದ, ನಿಮ್ಮ ಕವಿತಾ ಪುಸ್ತಕಗಳಿಂದ ಯಾರಿಗೆ ಲಾಭ ಸ್ವಾಮಿ? ಕುವೆಂಪುರವರು ತುಂಬ ಗಂಭೀರವದನರಾಗಿ ಕೇಳಿಸ್ಕೊಳ್ತಾರೆ ಪ್ರಶ್ನೆ. ಯಾಕೆ ಅನುಮಾನ ಬಂತು ನಿಮಗೆ? ಇಲ್ಲ, ನಿಮ್ಮ ಪುಸ್ತಕಗಳನ್ನು ತಂದು ನನ್ನ ಮಗ ಓದ್ತಾ ಬೇರೆ ರೀತಿಯ ವರ್ತನೆಯನ್ನು ತೋರಿಸ್ತಾ ಇದ್ದಾನೆ,
ಸ್ವಲ್ಪ ಬದಲಾವಣೆ ಕಾಳ್ತಾ ಇದ್ದೀನಿ. ನಾಳೆ ಅವನು ಉದ್ಯೋಗಕ್ಕೆ ಹೋಗ್ತಾನೋ ಇಲ್ವೋ ನನಗೆ ಅನುಮಾನ ಇದೆ. ಅವನೇನಾದರೂ ಬರ್ಕೊಂಡು ಕುತ್ಕೊಂಡ್ಬಿಟ್ರೆ ನನ್ನ ಗತಿ ಏನು? ನೀನೇನು ಕೆಲಸ ಮಾಡ್ತೀಯಪ್ಪ ಅಂತ ಕುವೆಂಪು ಕೇಳ್ತಾರೆ. ಏನ್ ಸ್ವಾಮಿ ದಿವಸ ಕಾರಲ್ಲಿ ಬರ್ತೀರಿ, ನಾನು ನೋಡೋದಿಲ್ವಾ? ನಿಮ್ಮ ವಿಶ್ವವಿದ್ಯಾಲಯದ ಮುಂದಿನ ಗೇಟಿನ ಎದುರಿಗೆ ನಾನು ನೆಲಗಡಲೆ ಮಾರ್ತೀನಿ, ಹುರಿದ ನೆಲಗಡಲೆ, ಶೇಂಗಾ ಬೀಜಗಳನ್ನು ಉಪ್ಪು ಹಚ್ಚಿದ್ದು ಅದನ್ನು ನಾನು ಮಾರ್ತಿರ್ತೇನೆ, ನೀವು ನಾನು ನೋಡಿಲ್ವಾ? ಇಲ್ಲಪ್ಪ ದಯವಿಟ್ಟು ಗಮನಿಸಿಲ್ಲ, ಇನ್ಮೇಲೆ ಗಮನಿಸ್ತೇನೆ. ಯಾಕೆ ನಿನಗೆ ಕವಿಗಳಿಂದ ಲಾಭ ಇಲ್ಲ ಅಂತ ಅನ್ನಿಸ್ತು ಅಂತಂದಾಗ, ಏನೋ ಸರ್ ನನ್ನ ಮಗನ ವರ್ತನೆ ನೋಡಂಗೆ ಅನ್ನಿಸ್ತಾ ಇದೆ, ನೀವು ಉತ್ತರ ಕೊಡಬಲ್ರ ಅಂತ ಕೇಳ್ತಾರೆ. ಅವಾಗ ಕುವೆಂಪು ಹೇಳ್ತಾರೆ, ಇದೆಯಪ್ಪ ತುಂಬ ಲಾಭ ಇದೆ, ನಿನಗೂ ಲಾಭ ಇದೆ, ಅದರಿಂದ ನಿನ್ನ ಮಗನಿಗಿಲ್ಲದೆ ಇದ್ರೂ ಕೂಡ ನಿನಗೂ ಲಾಭ ಇದೆ. ನಾನು ಬರೆಯೋದ್ರಿಂದ ನನ್ನ ಪುಸ್ತಕ ಅಚ್ಚಾಗತ್ತೆ, ಅಚ್ಚಿನ ಮನೆಗೆ ಕೆಲಸ ಸಿಗುತ್ತೆ, ಅಲ್ಲೊಂದಿಷ್ಟು ಆದಾಯ ಆಗುತ್ತೆ, ಹಾಳೆಗಳು ಬೇಕಾಗತ್ತೆ, ಅಲ್ಲಿನವನಿಗೊಂದಿಷ್ಟು ಆದಾಯ ಆಗುತ್ತೆ, ಮುದ್ರಣಾಲಯಕ್ಕೆ ಒಂದಿಷ್ಟು ಅವಕಾಶ ಸಿಗುತ್ತೆ, ಅಲ್ಲೊಂದಿಷ್ಟು ಆದಾಯ ಆಗ್ತದೆ, ಆಮೇಲೆ ಅದನ್ನು ಸರಬರಾಜು ಮಾಡ್ತಾನೊಬ್ಬ, ಅವನಿಗೊಂದಿಷ್ಟು ಆದಾಯ ಸಿಗ್ತದೆ, ಓದುಗರು ಅದನ್ನು ದುಡ್ಡು ಕೊಟ್ಟು ತಗೊಳ್ತಾರೆ, ಪ್ರಕಾಶಕನಿಗೆ ದುಡ್ಡು ಬರುತ್ತೆ, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ನೋಡೋ, ನಿನ್ನನ್ನು ನಾನು ಬಿಡ್ತಾ ಇಲ್ಲ, ಕೊನೆಗೆ ನನ್ನ ಪುಸ್ತಕಗಳು ಖರ್ಚಾಗದೆ ಬೀದಿಗೆ ಬಂದು ಬಿದ್ದರೆ ನಿನಗೂ ಆ ಪುಸ್ತಕ ಸಿಗುತ್ತೆ, ನೀನೇನು ಶೇಂಗಾ ಮಾರ್ತಾ ಇದೆಯಲ್ಲ ಅದಕ್ಕೆ ಪಟ್ನ ಕಟ್ಟಲಿಕ್ಕೂ ನನ್ನ ಕವಿತೆಯ ಪೇಜ್ ನಿನಗೆ ಲಾಭ ತಂದು ಕೊಡುತ್ತೆ ನೋಡು ಅಂತಾರೆ. ಹೌದಲ್ಲ ಸ್ವಾಮಿ, ನಾನು ಯೋಚನೆ ಮಾಡಿರಲಿಲ್ಲ, ನನ್ನ ಮಗ ನಿಮ್ಗೆ ಎಷ್ಟೋ ಪುಸ್ತಕಗಳನ್ನ ಹಂಗೆ ಇಟ್ಟಿದ್ದಾನೆ, ನಾನು ಪೇಪರ್ ಹುಡ್ಕಾಡ್ತಾ ಇದ್ದೆ, ಇನ್ನು ಮುಂದೆ ನಾನು ಇದನ್ನು ತಗೊಳ್ತೀನಿ ಅಂತ ಕುವೆಂಪುರವರಿಗೆ ಒಂದು ಎಷ್ಟು ಮುಗ್ಧವಾದಂಥ ಒಂದು ಸಂವಾದವನ್ನು ಆತ ನಡೆಸ್ತಾನೆ. ಅಂದರೆ ಕವಿತೆಯಿಂದ ಯಾರಿಗೆ ಲಾಭ ಅನ್ನುವಂಥದ್ದನ್ನು ಕುವೆಂಪುರವರು ತುಂಬ ಹಾಸ್ಯ ಶೈಲಿಯಲ್ಲಿ, ಒಂದು ಸರಳ ಶೈಲಿಯಲ್ಲಿ ಆತನಿಗೆ ಹೇಳ್ತಾರೆ. ಇನ್ನು ಮೂರನೇದೇನು ಅಂತಂದರೆ, ನಮಗೆಲ್ಲ ಎಂಥ ಕವಿತೆ ಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ. ಸರ್ ಹೇಳಿದ್ರು, ಪಂಪ ರನ್ನಾದಿಗಳಿಂದ ನಾವು ಕಾವ್ಯವನ್ನು ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. ಪಂಪ ಕೇವಲ ವಿಕ್ರಮಾರ್ಜುನ ವಿಜಯವನ್ನು ಮಾತ್ರ ಬರೆದ್ನ? ರನ್ನ ಕೇವಲ ಸಾಹಸ ಭೀಮ ವಿಜಯ ಬರೆದ್ನ? ಪೊನ್ನ ತನ್ನ ಏಕೈಕ ಕೃತಿಯನ್ನು ಬರೆದ್ನ? ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ಮಾತ್ರ ಬರೆದ್ನ? ಕುಮಾರವ್ಯಾಸ ತನ್ನ ಏಕೈಕ ಕೃತಿಯನ್ನು ಬರೆದ್ನ ಅಥವಾ ಇನ್ನೇನನ್ನಾದರೂ ಬರೆದಿದ್ರ? ಸಹಜವಾಗಿ ನಾನಾಗ್ಲಿ ಇವತ್ತು ನನ್ನ 700 ಲೇಖನಗಳು ಪ್ರಜಾವಾಣಿಯಲ್ಲಿ ಸುಧಾದಲ್ಲಿ ಪ್ರಕಟ ಆಗಿವೆ ಅಥವಾ ಪುಸ್ತಕಗಳಾಗಿದ್ದೇವೆ ಅನ್ನೋದಾದ್ರೆ ಯಾವುದೋ ಒಂದು ಕೊನೆಗೆ ಉಳಿಬಹುದು ನನ್ನದು. ಯಾವಾಗ ಉಳಿಯುತ್ತೆ ಅಂದ್ರೆ, ಇವತ್ತು ಪಂಪ ಬರೆದಂಥ ವಿಕ್ರಮಾರ್ಜುನ ವಿಜಯ ಯಾಕೆ ಇವತ್ತಿಗೂ ಉಳ್ಕೊಂಡಿದೆ ನಮ್ಮ ನಡುವೆ ಅಂತಂದ್ರೆ ಅದು ಶಾಶ್ವತ ಸಾಹಿತ್ಯ ಅಂತ. ಪಂಪ ನೂರಾರು ಕವಿತೆಗಳನ್ನು ಬರೆದಿರ್ತಾನೆ, ನೂರಾರು ಕಾವ್ಯಗಳನ್ನು ಬರೆದಿರ್ತಾನೆ. 10ನೇ ಶತಮಾನದಿಂದ ಈ 21ನೇ ಶತಮಾನಕ್ಕೆ ವರ್ಗಾವಣೆ ಆಗ್ತಾ ಆಗ್ತಾ ಗಟ್ಟಿಯಾದದ್ದು ಮಾತ್ರ ಪಂಪನ ಕೃತಿ ಉಳಿದಿದೆ. ಹಾಗೆಯೇ ರನ್ನನ ಗಟ್ಟಿಯಾದಂಥ ಕೃತಿ ಉಳಿದಿದೆ, ಅಥವಾ ಹಿಂದಿನವರ ಎಲ್ಲ ಶಾಶ್ವತವಾದಂಥ ಸಾಹಿತ್ಯ ಕೃತಿ ನಮ್ಮಲ್ಲಿ ಉಳ್ಕೊಂಡಿದೆ ಅನ್ನುವಂಥದ್ದು. ಇನ್ನು ನಮ್ಮ ಆ ನಂತರದ ಕಾಲದಲ್ಲಿ ವಚನಕಾರರು ಬಂದರು, ಅವರೊಂದಿಷ್ಟು ಅತ್ಯುತ್ತಮವಾದಂಥ ಸಾಹಿತ್ಯವನ್ನು ಕೊಡ್ತಾರೆ. ನಂತರ ನಮ್ಮ ಸ್ವಾತಂತ್ರ್ಯ ಹೋರಾಟದ ಹಿಂದೆ ಮುಂದಿನ ನವೋದಯ ಕಾಲ ಅಂತ ಏನು ಬಂತು, ಸ್ವಾತಂತ್ರ್ಯ ಬಂದು ಹೊಸದರಲ್ಲಿ ಸಾಕಷ್ಟು ಪ್ರಕಾರಗಳಲ್ಲಿ ಕವಿತೆಗಳ ರಚನೆ ಆದವು. ಶಿಶುಗೀತೆಗಳಿದ್ವು, ಭಾವಗೀತೆಗಳಿದ್ವು, ಕಥನ ಕವನಗಳಿದ್ವು, ಕಾವ್ಯಗಳು ರಚನೆಗೊಂಡವು, ಭಾವಗೀತೆಗಳಿದ್ವು, 14 ಸಾಲಿನ ಸಾನೆಟ್ ಅಂತೇನು ಕರಿತೀವಿ, ಸುನೀತ ಅಂತೆಲ್ಲ ಬರೆಯೋದಕ್ಕೆ ಶುರು ಮಾಡೋದು. ನವ್ಯರ ಕಾಲ ಎಲ್ಲ ಹೊಸ ಚಿಂತನೆಯ ಒಂದು ಯುಗ ಶುರುವಾಯಿತು. ನವ್ಯರು ಗೊತ್ತಿರ್ಬೋದು, ಅಡಿಗರು, BC ರಾಮಚಂದ್ರ ಶರ್ಮಾ, ಇವರೆಲ್ಲ ಅನೇಕರು, ನಮ್ಮ AK ರಾಮಾನುಜನಿಂದ ಹಿಡಿದು ಎಲ್ಲರೂ ನವ್ಯತೆಯ ಒಂದು ಲಕ್ಷಣಗಳನ್ನು ಅಂದರೆ ವ್ಯಕ್ತಿನಿಷ್ಠ ಕವಿತೆಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಛಂದಸ್ಸು ಬೇಕಿರಲಿಲ್ಲ, ಮುಕ್ತ ಛಂದಸ್ಸನ್ನು ಅವರು ಬಳಸ್ತಾ ಇದ್ರು. ಸಂಕೀರ್ಣ ರಚನೆಗಳಿದ್ದು ಪ್ರತಿಯೊಂದಕ್ಕೂ ಒಂದು ಪ್ರತಿಮೆಯನ್ನು ಅಲ್ಲಿ ತೋರಿಸ್ತಾ ಇದ್ರು. ಅದು ಒಂದು ಕಾಲಘಟ್ಟ. ನಂತರ ನವ್ಯರ ನಂತರ ಬಂಡಾಯ ಬಂತು, ಬಂಡಾಯದ ನಂತರ ದಲಿತ ಬಂಡಾಯ ಅಂತ ಬಂತು. ಈಗ AI ಕಾಲದಲ್ಲಿ ನಾವಿದ್ದೇವೆ, ಕೃತಕ ಬುದ್ಧಿಮತ್ತೆ ಅಥವಾ ಯಾಂತ್ರಿಕ ಬುದ್ಧಿಮತ್ತೆಯ ಕಾಲದಲ್ಲಿ ನಾವಿದ್ದೇವೆ. ನಾನು ಅದನ್ನು ಕೃತಕ ಅಂತ ಕರೆಯೋದ್ರ ಬದಲು ಯಾಂಬೋ ಅಂತ ಕರಿತೀನಿ, ಯಾಂತ್ರಿಕ ಬುದ್ಧಿಮತ್ತೆ ಅಂತ ಒಂದು ಸಣ್ಣ ಯಾಂಬೋ ಅನ್ನುವಂಥ ಒಂದು ಪದವನ್ನು ಟಂಕಿಸಿದ್ದೇವೆ ನಾವೆಲ್ಲ ಸೇರಿ. ಅದು ಈಗ ಕವಿತೆಗಳನ್ನು ಬರೆದು ಕೊಡ್ತಾ ಇದೆ. ನೀವು ಹೇಳಿದ ಒಂದು ಹುಡುಗಿಯ ಬಗ್ಗೆ ಸೌಂದರ್ಯದ ವರ್ಣನೆ ಮಾಡಿ ಒಂದು ಕವಿತೆಯನ್ನು ಬರೆದುಕೊಡು ಅಂದರೆ ಬರೆದುಕೊಡುವಂಥ ಕೆಲಸವನ್ನು ಆ ಒಂದು ChatGPT ಅನ್ನುವಂಥದ್ದು 4 ಇರ್ಬೋದು 5 ಇರ್ಬೋದು ಅದು ಮಾಡಿಕೊಡ್ತಾ ಇದೆ. ಈ ಸಂದರ್ಭದಲ್ಲಿ BR ಲಕ್ಷ್ಮಣರಾಯರು ಒಂದು ಮಾತು ಹೇಳ್ತಾರೆ, ನಮಗೆ ಎಂಥ ಕವಿತೆ ಬೇಕು ಈಗ?
ನಮಗೆ ಬೇಕಾದದ್ದು ಗಗನದಲ್ಲಿ ಹಾರಾಡುವ ಗರುಡನಂಥ ಕವಿತೆಯಲ್ಲ. ನಮಗೆ ಬೇಕಾದದ್ದು ಗಗನದಲ್ಲಿ ಹಾರಾಡುವ ಗರುಡನಂಥ ಕವಿತೆಯಲ್ಲ, ಮನೆ ಮನೆಯ ಸಮಾಚಾರ ಹೇಳುವ ಗುಬ್ಬಚ್ಚಿ ಅಂತ ಕವಿತೆ ಬೇಕು ಅಂತ. ಗುಬ್ಬಚ್ಚಿಯ ಸೈಜ್ ನೋಡಿದ್ದೀರಿ ನೀವು, ಆಯ್ತಾ? ಒಂದು ಮುಷ್ಟಿಯನ್ನು, ಎರಡೂ ಮುಷ್ಟಿಯನ್ನು ಹಿಡಿದ್ರೆ 2 ಗುಬ್ಬಚ್ಚಿ 3 ಗುಬ್ಬಚ್ಚಿಯನ್ನು ಕೈಯಲ್ಲಿ ತುಂಬಿಕೊಳ್ಬೋದು ನೀವು. ನಾವು ಸಾಮಾನ್ಯವಾಗಿ ಬರ್ಡ್ ವಾಚಿಂಗ್ ಮಾಡುವಾಗ ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೇವೆ, ಸೈಜ್ ಆಫ್ ದ ಬರ್ಡ್ ಪ್ಲಸ್ ಸ್ಪ್ಯಾರೋ ಮೈನಸ್ ಸ್ಪ್ಯಾರೋ ಅಂತ ಹೇಳ್ಕೊಡ್ತೇವೆ. ಅಂದ್ರೆ ಗುಬ್ಬಿಗಿಂತ ಸ್ವಲ್ಪ ದೊಡ್ಡದಿದ್ರೆ ಪ್ಲಸ್ ಸ್ಪ್ಯಾರೋ ಅಂತ ಹೇಳ್ತೀವಿ, ಸ್ವಲ್ಪ ಚಿಕ್ಕದಿದ್ರೆ ಮೈನಸ್ ಸ್ಪ್ಯಾರೋ ಅಂತ ಹೇಳ್ತೇವೆ. ಈ ರೀತಿಯ ಚಿಕ್ಕ ಚಿಕ್ಕ ಕವಿತೆಗಳು ಬೇಕು ಅನ್ನುವಂಥ ಲಕ್ಷ್ಮಣರಾಯರ ಮಾತನ್ನ ಅನ್ವರ್ಥಗೊಳಿಸಿದಂಥ ಅನೇಕ ಕವಿತೆಗಳು, ಮುಕ್ತಕಗಳು ನಮ್ಮ ಮಧುರಾಮೂರ್ತಿಯವರ ಎಲ್ಲ ಪುಸ್ತಕಗಳು ಇವೆ. ಇದು ಮೇಡಮ್ 5ನೇ ಪುಸ್ತಕ ಅನ್ಕೊಳ್ತೀನಿ. ಎಸ್, 5ನೇ ಪುಸ್ತಕದಲ್ಲಂತೂ ಅದರ ರಾಶಿ ರಾಶಿ ಅತ್ಯುತ್ತಮವಾದಂಥ ವಿಚಾರಗಳಿರುವಂಥ ಸಣ್ಣ ಸಣ್ಣ ಕವನಗಳು ಇದ್ದಾವೆ. ಇನ್ನು ಈ ಕವಿತೆ ಹುಟ್ಟುವ ಬಗೆ ಹೇಗೆ, ಕವಿತೆ ಯಾವಾಗ ಹುಟ್ಟುತ್ತೆ? ಸಾಮಾನ್ಯವಾಗಿ ಹೇಳ್ತಾರೆ, ಒಂದು ವರ್ಕ್ಶಾಪ್ ಮಾಡಿ ಕವಿತೆಗಳನ್ನು ಹುಟ್ಟಿಸ್ಲಿಕ್ಕೆ ಆಗೋದಿಲ್ಲ, ಅದು ಕಟ್ಟು ಕವಿತೆಗಳಾಗ್ತವೆ ಅಂತ. ಕೂಡಿಸಿ ಬರ್ಸೋದಕ್ಕಾಗಲ್ಲ. ಶಿಬಿರ ಮಾಡಿ ಕವಿತೆ ಬರೆಯೋದು ಹೇಳ್ಕೊಡ್ತೀನಿ, ಕಾದಂಬರಿ ಬರೆಯೋದು ಹೇಳ್ಕೊಡ್ತೀನಿ ಅನ್ನುವಂಥ ಒಂದು ದುರಂತ ಶುರುವಾಗಿದೆ. ಅದು ಆಗಬಾರ್ದಿತ್ತು, ಆದರೆ ಈ ಕಾಲದ ಒಂದು ಅಗತ್ಯ ಅಂತ ಕಾಣಿಸುತ್ತೆ. ಎಲ್ಲರಿಗೂ ಒಂದು ಟ್ಯೂಷನ್ ಬೇಕು. CBSE ಒಂದು ಟ್ಯೂಷನ್ ಮಾಡ್ಕೊ, ICSE ಒಂದು ಟ್ಯೂಷನ್ ಮಾಡ್ಕೊ, ಸ್ಟೇಟಾ ಒಂದು ಟ್ಯೂಷನ್ನು, ನೀಟ್ ಒಂದು ಟ್ಯೂಷನ್ನು, CET ಇನ್ನೊಂದು ಟ್ಯೂಷನ್ನು, AIEEE ಹೋಗ್ತೀಯಾ, JEE ಹೋಗ್ತೀಯಾ ಒಂದು ಟ್ಯೂಷನ್, ಕವಿತೆ ಬರಿತೀಯಾ ಬಾದಕ್ಕೊಂದು ಟ್ಯೂಷನ್ ಹೇಳ್ಕೊಡ್ತೀನಿ, ಕಾದಂಬರಿ ಬರಿತೀಯಾ ಬಾ ಟ್ಯೂಷನ್ ಹೇಳ್ಕೊಡ್ತೀನಿ. ಹಿಂದೆಲ್ಲ ನಾನು ಅನಂತಮೂರ್ತಿ, UR ಅನಂತಮೂರ್ತಿ ಅವರು ಹೆಗ್ಗೋಡಿನಲ್ಲಿ ನೀನಾಸಂ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತೇನು ನಮ್ಮ ಶಿವರಾಮ್ ಕಾರಂತರು ಏನು ಅಲ್ಲಿ ರಚನೆ ಮಾಡಿದ್ರು, ಅಲ್ಲಿ ರಸಗ್ರಹಣ ಶಿಬಿರ ಅಂತ ನಡೀತಿತ್ತು. ಒಂದು ಸಿನಿಮಾವನ್ನು ವಿಮರ್ಶೆ ಮಾಡ್ತಾ ಇದ್ರು, ಒಂದು ಪುಸ್ತಕವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಒಂದು ಕಾದಂಬರಿಯನ್ನು ಓದುವುದು ಹೇಗೆ, ಒಂದು ನಾಟಕವನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಆಮೇಲೆ ರಂಗಕ್ಕೆ ತರುವುದು ಹೇಗೆ ಅನ್ನುವಂಥ ಅದ್ಭುತವಾದಂಥ ಒಂದು ರಸಗ್ರಹಣ ಶಿಬಿರಗಳು ನಡೀತಾ ಇದ್ವು. ಅಲ್ಲಿ ಗಿರೀಶ್ ಕಾಸರವಳ್ಳಿ ಬಂದು ನಮಗೆ ಪಾಠ ಹೇಳ್ತಾ ಇದ್ರು. ಆಗಿನ ಕಾಲದ ಒಳ್ಳೆ ಲಂಕೇಶ್ ಬರ್ತಾ ಇದ್ರು, ಚಂದ್ರಶೇಖರ್ ಪಾಟೀಲ್ ಬರ್ತಾ ಇದ್ರು, ಅನಂತಮೂರ್ತಿಯವರೇ ಶಿಬಿರ ನಡೆಸ್ತಾ ಇದ್ರು. ಈ ಎಲ್ಲ ಕೆಲಸಗಳಲ್ಲಿ ನಡೀತಾ ಇತ್ತು. ಕುವೆಂಪು ಒಂದು ಕಡೆ ಹೇಳ್ತಾರೆ, ನಾವು ಆಡುವ ಮಾತುಗಳಿಂದಲೇ ಕವಿತೆ ಆಗತ್ತೆ ನಿಜ, ಆದರೆ ಆ ಕವಿತೆ ಇಲ್ಲಿ ತಟ್ಟಬೇಕಲ್ಲ. ಎಲ್ಲ ಕವಿತೆಗಳು ತಟ್ಟೋದಿಲ್ಲ, ಬರೆದದ್ದೆಲ್ಲವೂ ಕಾವ್ಯ ಆಗೋದಿಲ್ಲ. ಬುದ್ಧಿ ಭಾವಗಳ ವಿದ್ಯುದಾಲಿಂಗನ ಆಗಬೇಕು ಅಂತ ಹೇಳ್ತಾರೆ. ಬುದ್ಧಿ ಮತ್ತು ಭಾವಗಳ ವಿದ್ಯುದಾಲಿಂಗನ ಅಂದರೆ ಒಂದು ಎರಡೂ ಸೇರ್ಬೇಕು, ಅದು ಆಲಿಂಗನ ಆಗಬೇಕು, ಒಂದು ಫ್ಯೂಷನ್ ಆಗಬೇಕು, ಒಂದು ಸ್ಪಾರ್ಕ್ ಹುಟ್ಟಬೇಕಲ್ಲಿ. ಅದು ಯಾವಾಗ ಹುಟ್ಟುತ್ತೆ ಯಾರಿಗೂ ಗೊತ್ತಿಲ್ಲ. ಈಗ ನಾವೆಲ್ಲ ಮಕ್ಕಳಾಗದ ಅನೇಕ ತಂದೆ ತಾಯಿಗಳಿಗೆ ಏನು ಡಾಕ್ಟರ್ಗಳು ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂದರೆ, IVFಗೆ ಹೋಗಿ, ಇನ್ವಿಟ್ರೋ ಫರ್ಟಿಲೈಸೇಷನ್ ಅನ್ನುವಂಥ ಒಂದು ಕ್ರಮ ಇದೆ. ಏನು, ಗಂಡಸಿನ ವೀರ್ಯಾಣು ಮತ್ತು ಆ ತಾಯಿ ಆಗಬೇಕು ಅಂದ್ಕೊಂಡಿರೋಳ ಅಂಡಾಣುವನ್ನು ಒಂದು ವ್ಯವಸ್ಥೆಯಲ್ಲಿ ಇಟ್ಟು ಅದನ್ನು ಸಂಸ್ಕರಿಸಲಾಗ್ತದೆ, ಅದಕ್ಕೆ ಜೀವೋತ್ಪಾದನೆಗೆ ಅವಕಾಶ ಮಾಡಿಕೊಡ್ಲಿಕ್ಕಾಗ್ತದೆ. ಆಯಿತು, ಅವೆರಡನ್ನು ಸಂಯೋಗಗೊಳಿಸ್ತಾರೆ. ಆದರೆ ಯಾವ ಸಂದರ್ಭದಲ್ಲಿ ಅಲ್ಲಿ ಜೀವ ಮಿಡಿತ ಶುರುವಾಯಿತು ಅಂತ ಯಾವ ವೈದ್ಯಕೀಯವೂ ಇವತ್ತಿವರೆಗೂ ಹೇಳಿಲ್ಲ. ಆಮೇಲೆ ನಿಮಗೆಲ್ಲ ನೆನಪಿರ್ಬೋದು, 90ರ ದಶಕದಲ್ಲಿ ಕ್ಲೋನಿಂಗ್ ಅನ್ನುವಂಥ ಒಂದು ವ್ಯವಸ್ಥೆ ಬಂತು. ಅಂದರೆ ತದ್ರೂಪಿ ಸೃಷ್ಟಿ ಮಾಡುವಂಥದ್ದು. ನಮಗೆಲ್ಲ ಹೆದರಿಕೆ ಆಗಿತ್ತು, ಇನ್ನೊಬ್ಬ ತೆಂಡೂಲ್ಕರ್ನ ಸೃಷ್ಟಿ ಮಾಡ್ತಾರೆ, ಇನ್ನೊಬ್ಬ ಸುನಿಲ್ ಗವಾಸ್ಕರ್ ನಮ್ಮ ಎದುರಿಗೆ ಬರ್ತಾನೆ, ಇನ್ನೊಬ್ಬ ಅಮಿತಾಬ್ ಬಚ್ಚನ್ ಮಾಡೋ ಒಂದು ಸಣ್ಣ ನಮ್ಮ ಚರ್ಮದ ಒಂದು ಕೋಶವನ್ನು ತೆಗೆದುಕೊಂಡು ನಮ್ಮನ್ನೇ ನಮ್ಮ ಎದುರಿಗೆ ನಿಲ್ಲಿಸುವಂಥ ಒಂದು ಕೆಲಸ ನಡೀತು. ಡಾಲಿ ಅನ್ನುವಂಥ ಒಂದು ಕುರಿಯನ್ನು ಸೃಷ್ಟಿ ಮಾಡೋದು. ಅದು ಕೇವಲ 9 ತಿಂಗಳಲ್ಲಿ 4 ವರ್ಷದ ಬೆಳವಣಿಗೆಯನ್ನು ತೆಗೆದುಕೊಂಡು ಇಷ್ಟೆತ್ತರ ಆಗಿ ನಿಲ್ತು. ಕೇಳಿದ್ರು ವಿಜ್ಞಾನಿಗಳು, ನೀನು ಸ್ಕಿನ್ ಸೆಲ್ನ ತಗೊಂಡು ಫ್ಯೂಸ್ ಮಾಡಿ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಒಂದು ಶಾಕ್ ಕೊಟ್ಟೆ ಅಲ್ಲ, ಯಾವ ಪ್ರಮಾಣದ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟೆ ನೀನು ಅಂತ ಕೇಳಿದ್ರು. ನಾನು ಅದನ್ನ ಹೇಳಲ್ಲ ಅಂದವನು. ಅದು ನನಗೆ ನೊಬೆಲ್ ಪ್ರೈಸ್ ತಂದು ಕೊಡುತ್ತೆ. ಹೇಳಿದ್ರೆ ಇರೋದೇ ಅಲ್ಲಿ ಟ್ರಿಕ್ ಇರೋದು. ಚರ್ಮ ನೀನು ತರ್ತೀಯ, ನಾನು ತರ್ತೀನಿ, ಇನ್ಯಾರಿಗೂ ಹೇಳಿದ್ರು ತಂದು ಕೊಡ್ತಾರೆ, ಟೆಸ್ಟ್ ಟ್ಯೂಬ್ನಲ್ಲಿ ಹಾಕ್ತಾರೆ, ಸೊಲ್ಯೂಷನ್ನಲ್ಲಿ ಇಡ್ತಾರೆ. ಆ ಒಂದು ಮೈಲ್ಡ್ ಎಲೆಕ್ಟ್ರಿಕ್ ಶಾಕ್ ಕೊಡಬೇಕು. ಅದೇನು 0.2 ವೋಲ್ಟ್ ಕೊಡ್ಬೇಕಾ, 0.3 ವೋಲ್ಟ್ ಕೊಡ್ಬೇಕಾ, 0.4 ಕೊಡ್ಬೇಕಾ, 10 ವೋಲ್ಟ್ಸ್ ಕೊಡ್ಬೇಕಾ, ಅದು ನನಗೇ ಗೊತ್ತಿರೋದು ಅಂತ ಹೇಳ್ದ. ದುರದೃಷ್ಟವಶಾತ್ ಆ ಕುರಿ ಮತ್ತೊಂದು ತಿಂಗಳು ಬದುಕಲಿಲ್ಲ.
ಆತ ನೊಬೆಲ್ ಬಹುಮಾನಕ್ಕೆ ಅರ್ಜಿ ಹಾಕೋದಕ್ಕೆ ಮುಂಚೆನೆ ಅದು ಸತ್ತು ಹೋಯ್ತು. ಅಂದ್ರೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದ್ರೆ, ಈ ಬುದ್ಧಿಭಾವಗಳ ವಿದ್ಯುದಾಲಿಂಗನ ಆಗುತ್ತಲ್ಲ, ಯಾವ ಕ್ಷಣದಲ್ಲಾಗತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಅದು ಯಾಕೆ ಗೊತ್ತಿಲ್ಲ ಅನ್ನುವ ಕಾರಣದಿಂದಲೇ ಇವತ್ತಿನವರೆಗೂ ನಮಗೆ ಕಾವ್ಯ ಬೆರಗು ಹುಟ್ಟಿಸುತ್ತೆ, ಕಾವ್ಯವನ್ನು ನಾವು ಆಸ್ವಾದಿಸಬೇಕು ಅಂತ ಬಯಸ್ತೇವೆ, ಕಾವ್ಯದ ಬಗ್ಗೆ ಪ್ರೀತಿ ಹುಟ್ಟುತ್ತೆ ಅಂತ ಕುವೆಂಪು ಹೇಳ್ತಾರೆ. ಇನ್ನ ನಾನು ಒಂದು ಮಾತು ಹೇಳಿದೆ, ಗದ್ಯವನ್ನ ಪುಲ್ಲಿಂಗ ಅಂತ ಕರೀತಾರೆ, ಕವಿತೆಯನ್ನ ಸ್ತ್ರೀಲಿಂಗ ಅಂತ ಕರೀತಾರೆ ಅಂತ. ಯಾಕೆ ಅಂತ, ಇದೇನು ತಮಾಷೆ ಅಂತ ತಗೊಳ್ಬೋದು ಅಥವಾ ಇಲ್ಲಿ ಯಾವುದೇ ಮಿಸಾಜಿನಿಸ್ಟಿಕ್ ಅಪ್ರೋಚ್ ಇಲ್ಲ ಅಂತ. ಅದಕ್ಕೊಬ್ರು ಒಂದು ಸಣ್ಣ ಚುಟುಕ ಬರೆದಿದ್ರು. ಕವಿ ವಿಶ್ವಾಮಿತ್ರನಿಗೂ ಖಾತ್ರಿ ತಪೋಭಂಗ, ಕವಿ ವಿಶ್ವಾಮಿತ್ರನಿಗೂ ಖಾತ್ರಿ ತಪೋಭಂಗ, ಏಕೆಂದರೆ ಕವಿತೆ ಸ್ತ್ರೀಲಿಂಗ ಅಂತ. ವಿಶ್ವಾಮಿತ್ರನನ್ನ ತಪಸ್ಸಿನಿಂದ ಕೆಡಿಸಿದ್ ಯಾರು? ಒಬ್ಬ ಸ್ತ್ರೀ ಅಂತ ಹೇಳಿ, ಹಾಗಾಗಿ ಆ ಕವಿತೆಯಿಂದಲೇ ಅವನ ಒಂದು ತಾಧ್ಯಾತ್ಮತೆ ಹೋಯ್ತು ಅಂತ ಹೇಳ್ತಾರೆ ಅಂತ. ಇನ್ನು ಕವಿ ಎನ್ನುವವನು ಯಾರು, ಹೇಗಿರ್ಬೇಕು ನಮಗೆ ಕವಿ ಎನ್ನುವವನು? ಬಹಳ ದೊಡ್ಡ ರಿಕ್ವೈರ್ಮೆಂಟ್ ಇದೆ, ದೊಡ್ಡ ಲಿಸ್ಟ್ ಇದೆ. ಲೇಖಕನಿಗೆ ಅದಿಲ್ಲ. ಗದ್ಯ ಬರೆಯೋನು, ಗದ್ಯ ಅದನ್ನ ಪುಲ್ಲಿಂಗ ಅಂತ ಅನ್ಕೊಳ್ಳೋನ್ಗೆ ಅಷ್ಟು ಬೇಕಾಗಿಲ್ಲ. ಕವಿ ಪ್ರತಿಭಾವಂತನಾಗಿರ್ಬೇಕು, ಸಂವೇದನಾಶೀಲನಾಗಿರ್ಬೇಕು, ಜ್ಞಾನಿಯಾಗಿರ್ಬೇಕು, ಮೌನಿಯಾಗಿರ್ಬೇಕು, ನಡೆ ನುಡಿಗಳಲ್ಲಿ ಸಾಂಗತ್ಯವಿರಬೇಕು, ವ್ಯಷ್ಟಿ ಪ್ರಜ್ಞೆ ಇರಬೇಕು, ಸಮಷ್ಟಿ ಪ್ರಜ್ಞೆ ಇರಬೇಕು, ವಿನಯವಿರಬೇಕು, ಸ್ವಾಭಿಮಾನವಿರಬೇಕು, ವಸ್ತುಬದ್ಧತೆ ಇರಬೇಕು, ಪೂರ್ವಿಕರ ಸ್ಮರಣೆಯನ್ನು ಮಾಡಬೇಕು, ಕೊನೆಗೆ ಕುಕವಿ ನಿಂದೆಯನ್ನು ಮಾಡಬೇಕಂತ. ಕೆಟ್ಟದಾಗಿ ಬರೆಯುವವನು ಯಾರಾದರೂ ಪಕ್ಕದಲ್ಲಿ ಇದ್ರೆ ಅವನನ್ನ ನಿಂದಿಸ್ಬೇಕಂತೆ. ಇದನ್ನ ಭಾಮಹ ಅನ್ನುವ ಸಂಸ್ಕೃತ ಕವಿ 7ನೇ ಶತಮಾನದಲ್ಲಿ ಹೇಳಿದ. ಇಷ್ಟೆಲ್ಲ ವಿಶೇಷಣಗಳಿದ್ರೆ ಅವನು ಕವಿ ಆಗ್ತಾನೆ. ಆಮೇಲೆ ಕವಿ ಹಾಸ್ಯ ಪ್ರಜ್ಞೆ ಇರಬೇಕು ಅಂತ ಹೇಳ್ತಾನೆ. ಕುವೆಂಪುರವರೊಂದು ಪ್ರಸಂಗ ಹೇಳ್ತೀನಿ ನಾನು. ಬಿ ಡಿ ಜತ್ತಿಯವರು ತಮಗೆಲ್ಲ ಗೊತ್ತಿದ್ದಾರೆ, ನಮ್ಮಲ್ಲಿ ಉಪರಾಷ್ಟ್ರಪತಿಯಾಗಿದ್ರು. ಕುವೆಂಪುರವರು ವೈಸ್ ಚಾನ್ಸಲರ್ ಆಗಿದ್ರು. ಒಂದು ಸ್ಟೇಜ್ ಮೇಲೆ ಕೂತಿರ್ತಾರೆ ಹೀಗೆ ಇಬ್ರು, ಯಾವುದೋ ಒಂದು ಸಮಾರಂಭದಲ್ಲಿ. ಕುವೆಂಪು ಹೇಳ್ತಾರೆ, ಅವ್ರು ಬಿ ಡಿ ಜತ್ತಿ ಅಂದ್ರೆ ಬಸಪ್ಪ ದಾನಪ್ಪ ಜತ್ತಿ ಅಂತ. ಜತ್ತಿ ಅಂದ್ರೆ ಜಟ್ಟಿ, ಅದು ಆಕ್ಚುಲ್ ಟೀಗೆ ಟಾವತ್ ಕೊಟ್ರೆ ಜಟ್ಟಿ ಆಗ್ತದಲ್ಲ ಅದು. ನಮ್ಮಪ್ಪ ನನಗೆ ತುಂಬಾ ಅನ್ಯಾಯ ಮಾಡಿಬಿಟ್ರಿ ರೀ ಜತ್ತಿ ಅಂತ ಕುವೆಂಪು ಹೇಳ್ತಾರೆ. ಯಾಕೆ, ಏನಾಯ್ತು? ನಿಮ್ಮನ್ನ ಆಶ್ರಮದಲ್ಲಿ ಓದಿಸಿದ್ರು, ವಿಶ್ವವಿದ್ಯಾನಿಲಯದಲ್ಲಿ ಓದಿಸಿದ್ರು, ಅದೇ ವಿಶ್ವವಿದ್ಯಾಲಯಕ್ಕೆ ನೀವು ಉಪಕುಲಪತಿಗಳಾಗಿದ್ದೀರಿ, ಏನ್ ಹಿಂಗಂದ್ಬಿಟ್ರಿ ಅಂತಾರೆ. ತೆಗಿರಿ, ನೋಡ್ರಿ ನೀವಿಷ್ಟಿದ್ದೀರಿ, ಜತ್ತಿ ಬಹಳ ಕುಳ್ರು, ನಿಮಗೆ ಜಟ್ಟಿ ಅಂತ ಹೆಸರಿಟ್ಟಿದ್ದಾರೆ ನಿಮ್ಮಪ್ಪ. ನಾನು ನಿಮಗಿನ್ನ 2 ಅಡಿ ಎತ್ತರ ಇದ್ದೀನಿ, ನನಗೆ ಪುಟ್ಟಪ್ಪ ಅಂತ ಹೆಸರಿಟ್ಟಿದ್ದಾರೆ. ಅನ್ಯಾಯ ಅಲ್ವೇನ್ರಿ? ನಾನು ಅಜಾನುಬಾಹು, ನೀವು ನೋಡಿದ್ರೆ ಕುಳ್ಗಿದ್ದೀರಿ, ನೀವು ಜಟ್ಟಿ, ನಾನು ಪುಟ್ಟಪ್ಪ, ಹೆಂಗಾಗತ್ರಿ ಅಂದ್ರಂತೆ. ಅಂದ್ರೆ ಕುವೆಂಪುರವರು ಏನು ರಸ ಋಷಿ, ತಪಸ್ಸಿಗೆ ಕೂತ್ಬಿಡ್ತಾರೆ, ಯಾರ ಹತ್ರನು ಮಾತಾಡಲ್ಲ, ಗಂಭೀರ ವದನರು, ಹಾಗೆ ಹೀಗೆ ಅಂತೆಲ್ಲ ಕುವೆಂಪುರವ್ರ ಬಗ್ಗೆ ಒಂದಿಷ್ಟು ಕಥೆಗಳು ಚಾಲ್ತಿಯಲ್ಲಿದ್ದು. ನನಗೂ ಸಹ ಕುವೆಂಪುರವರನ್ನು ನೋಡುವಂಥ ಅವಕಾಶ ಸಿಕ್ತು. ಒಮ್ಮೆ ನಮ್ಮ ವಿಶ್ವವಿದ್ಯಾಲಯದವರು ನಮಗೆ ಒಂದು ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ, ಅವ್ರ ಮನೆಗೆ ಹೋದಾಗ, ಅವ್ರಿಗಾಗಲೇ ಸ್ವಲ್ಪ ನೆನಪು ಹೊರಟೋಗಿತ್ತು, ಮಾತು ಹೊರಟೋಗಿತ್ತು, ಎಲ್ಲ ಆಗಿತ್ತು. ಆದರೂ ನಾವು ಅವರನ್ನ ನೋಡಬೇಕು ಅಂತ ಹೋಗಿದ್ವಿ. ನಮ್ಮ ಮೇಷ್ಟ್ರು ಕರ್ಕೊಂಡು ಹೋಗಿದ್ರು. ಹೀಗೆ ಒಂದು ಉದಯ ರವಿ ಮೈಸೂರಿನ ಮನೆಯಲ್ಲಿ ಹೋದಾಗ ಒಂದು ಹಾಲ್ ಇದೆ, ಅಲ್ಲಿ ಕುವೆಂಪು ಬಂದು ಆ ಬೆತ್ತದ ಕುರ್ಚಿಯಲ್ಲಿ ಕೂಡ್ತಾ ಇದ್ರು. ನಮ್ಮನ್ನೆಲ್ಲ ಮುಂಚೆನೆ ನೆಲದ ಮೇಲೆ ಕೂಡ್ಸಿದ್ರು, ಜಮಖಾನ ಹಾಕಿ ಹಿಂಗೆ ಕುತ್ಕೋಬೇಕು ಅಂದಿದ್ರು. ಕೂತಿದ್ವಿ. ಬಂದರು ಕುವೆಂಪುರವರ, ನಮ್ಮ ಚಿದಾನಂದ ಗೌಡರ ವೈಫ್ ಏನಿದ್ದಾರಲ್ಲ, ಅವರ ಕುವೆಂಪುರವರ ಮಗಳು ತಾರಿಣಿಯವರ ಜೊತೆಗೆ ಬಂದು ಕೂತರು. ನಮ್ಮ ಮೇಷ್ಟ್ರು ಪಕ್ಕದಲ್ಲಿ ನಿಂತಿದ್ರು. ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳು, ಕರ್ಕೊಂಡು ಬಂದಿದ್ದೀನಿ, ದಾವಣಗೆರೆಯಿಂದ ಪ್ರವಾಸ ಕರ್ಕೊಂಡು ಬಂದಿದ್ದೀನಿ. ಯಾಕೆ ಕರ್ಕೊಂಡು ಬಂದಿರಿ ಅಂತ ಕುವೆಂಪು ಕೇಳಿದ್ರು. ನಿಮ್ಮ ಸಾನ್ನಿಧ್ಯ ಬಯಸಿ ಬಂದಿದ್ದಾರೆ ಇವರೆಲ್ಲ ಅಂದ್ರು. ಒಂದು ಸ್ವಲ್ಪ ಕಾವ್ಯಾತ್ಮಕವಾಗಿ ಮಾತಾಡಿದ್ರು ನಮ್ಮ ಮೇಷ್ಟ್ರು. ನಿಮ್ಮ ಸಾನ್ನಿಧ್ಯವನ್ನು ಬಯಸಿ ಬಂದಿದ್ದಾರೆ ಇವರೆಲ್ಲ. ಕುವೆಂಪು ಹೇಳಿದ್ರು, ನನ್ನ ಸಾನ್ನಿಧ್ಯ ಇಲ್ಲಿಲ್ಲ, ನನ್ನ ಪುಸ್ತಕಗಳಲ್ಲಿದೆ. ನಾನು ಬರೆದಿದ್ದೀನಲ್ಲ, ಆ ಪುಸ್ತಕಗಳಲ್ಲಿ ನಾನು ಸಿಗ್ತೀನಿ, ಅದೆಲ್ಲ ಓದ್ಕೋಬೇಕು ಇವರು, ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂದರು. ಅಂತ ನೇರವಾದ ಮಾತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ಜೊತೆಗೆಲ್ಲ ಫೋಟೋಗೆ ಅವಕಾಶ ಕೊಡ್ತಾರೆ ಹಾಗೆ ಅಂತ. ಯಾವ ಫೋಟೋನೂ ಇಲ್ಲ ಆಯ್ತಾ. ನಾವು ಹೊರಗಡೆ ಮನೆ ಮುಂದೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಆಚೆ ಬಂದಿದ್ದಾಯ್ತು.
ಅಂದರೆ ಮಹತ್ವವನ್ನು ಬರೆದಂಥ ಕವಿಯೊಬ್ಬರು ನೇರವಾಗಿ ಮಾತನಾಡುವಂಥದ್ದನ್ನು ಅವರು ಇಟ್ಕೊಂಡಿದ್ರು ಅಂತ. ಇನ್ನು ಕವಿ ಕನಸಿಗನಾಗಬೇಕು ಅಂತ ಹೇಳ್ತಾನೆ. ಕವಿಗೆ ಕನಸುಗಳಿರಬೇಕು ಅಂತ. ಸಾಮಾನ್ಯವಾಗಿ ನೀವು ಗಿರೀಶ್ ಕಾರ್ನಾಡರ ಯಯಾತಿ ನಾಟಕದ ಒಂದು ಪ್ರಸಿದ್ಧ ಸಾಲನ್ನು ಕೇಳಿರ್ತೀರಿ. ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದೇ ಹೊರತು ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲಾಗದು ಅಂತ. ಬೆಳಕು ಬೇಕಿಲ್ವಂತೆ ನಡೀಲಿಕ್ಕೆ, ತಡವರ್ಸ್ಕೊಂಡು ನಡಿಬಹುದು, ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡಿಲಿಕ್ಕೆ ಆಗೋದಿಲ್ವಾ ಅಂತ ಹೇಳ್ತಾರೆ. ಇನ್ನು ಎಲ್ಲ ಕಾವ್ಯವೂ ಕಾವ್ಯ ಆಗುವುದಿಲ್ಲ, ಕವಿತೆ ಆಗುವುದಿಲ್ಲ. ಇದಕ್ಕೆ KS ನರಸಿಂಹಸ್ವಾಮಿಯವರು ಒಂದು ಒಳ್ಳೆ ಪ್ರಸಿದ್ಧ ಸಾಲಿದೆ. ಏನದು ತಮ್ಮೆಲ್ಲ ಕೇಳಿರ್ತೀರಿ, ಹೊಳೆದದ್ದೆ ತಾರೆ ಉಳಿದದ್ದು ಆಕಾಶ ಅಂತ. ಅಷ್ಟು ದೊಡ್ಡ ವಿಶಾಲ ಆಕಾಶದಲ್ಲಿ ನಕ್ಷತ್ರಗಳು, ಕೋಟ್ಯಾಂತರ ನಕ್ಷತ್ರಗಳು ಇದ್ರೂ ಸಹ ಅಲ್ಲಲ್ಲೆಲ್ಲ ಖಾಲಿ ಜಾಗ ಇದೆ. ಹಾಗಾಗಿ ಹೊಳೆದದ್ದು ಮಾತ್ರ ತಾರೆ, ಉಳಿದದ್ದು ಆಕಾಶ ಅಂತ. ಎಲ್ಲವೂ ಕವಿತೆಗಳಾಗೋದಿಲ್ಲ, ಎಲ್ಲ ಕಾವ್ಯವಾಗೋದಿಲ್ಲ. ಆಮೇಲೆ ಮಹಾಕಾವ್ಯಗಳ ಅವಶ್ಯಕತೆ ಇದೆಯೇ ಅನ್ನುವಂಥ ಒಂದು ಪ್ರಶ್ನೆ. ಸರ್ ಹೇಳ್ತಾ ಇದ್ರು, ಮಹಾಕಾವ್ಯಗಳ ರಚನೆ ಈಗ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಅಲ್ಲಲ್ಲಿ ಬರಿತಾ ಇದ್ದಾರೆ, ಆದರೂ ಕೂಡ ಈಗ ನೋಡಿ, ನರಸಿಂಹಸ್ವಾಮಿಯವರು ಮಹಾಕಾವ್ಯ ಬರೀಲಿಲ್ಲ, GS ಶಿವರುದ್ರಪ್ಪನವರು ಬರೀಲಿಲ್ಲ, KS ನರಸಿಂಹಸ್ವಾಮಿಯವರು ಬರೀಲಿಲ್ಲ, ಅಡಿಗರು ಮಹಾಕಾವ್ಯಗಳ ರಚನೆಗೆ ಕೈ ಹಾಕಲಿಲ್ಲ. ಅವರೆಲ್ಲ ಪದ್ಯಗಳು ಸೇರಿ ಒಂದು ಸಮಗ್ರ ಕಾವ್ಯ ಅಂತ ಆಯಿತು. ಇನ್ನು DVG ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಏನದು? ಅವ್ರು ಹೇಳೋ ಪ್ರಕಾರ ಕವಿ ಚಿತ್ರಕೋವಿದನ ಪರತತ್ವ ಶೋಧಕನು ಅಂತ. ಕವಿ ಮತ್ತು ಚಿತ್ರಕೋವಿದರಿದ್ದಾರಲ್ಲ, ಇವರು ಪರತತ್ವವನ್ನು ಶೋಧಿಸ್ತಾರೆ ಅಂತ DVG ಒಂದು ದೊಡ್ಡ ಗೌರವವನ್ನು ಕವಿ ಕೊಟ್ಟಿದ್ದಾರೆ. ಪರತತ್ವ ಅಂದರೆ ಈ ಇಹದಲ್ಲಿ ಇರದೇ ಇರುವಂಥದ್ದನ್ನು ಅವರು ಪತ್ತೆ ಮಾಡಿ ಹೇಳ್ತಾರೆ. ಆಮೇಲೆ BC ರಾಮಚಂದ್ರ ಶರ್ಮಾ ತಮಗೆ ಗೊತ್ತಿರಬಹುದು, ಅವರು ಸಹ ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಪ್ರತಿಯೊಂದು ಕವನವೂ ಭರವಸೆಯ ವ್ಯವಸಾಯ, ಅಜ್ಞಾತದ ತಳಕ್ಕಿಳಿದು ಬಂದವನ ಭಾಗ್ಯ ಅಂತ. ಪ್ರತಿಯೊಂದು ಕವನವೂ ಭರವಸೆಯ ವ್ಯವಸಾಯ, ಅಜ್ಞಾತದ ತಳಕ್ಕಿಳಿದು ಬಂದವನ ಭಾಗ್ಯ ಅಂತ. ಅಂದರೆ ಇಷ್ಟೆಲ್ಲ ನಮಗೆ ಏನು ಕವಿಗಳಿಗೆ ಬೆನ್ನಿಗೆ ಅನೇಕರು ನಿಂತಿದ್ದಾರೆ. ಇಲ್ಲಿ ಒಂದು ಚಂದದ ಕವಿತೆ ಬರ್ತದೆ, ಆನೆ ಕುಸ್ತಿ ಕಲಿತದ್ದು ಅಂತ. ಮಕ್ಕಳಿಗೆ ಇಷ್ಟ ಆಗ್ತದೆ, ದೊಡ್ಡವರಿಗೆ ಇಷ್ಟ ಆಗ್ತದೆ. ಯೋಚನೆ ಮಾಡಿ, ಮಧುರಾಮೂರ್ತಿಯವರ ಕಲ್ಪನೆಯ ಹಂತ ಎಷ್ಟು ದೊಡ್ಡದು ಅಂದರೆ, ಆನೆಗೆ ಕುಸ್ತಿ ಕಲಿಸ್ತಾರೆ. ನಾವೆಲ್ಲ ಆನೆಗೆ ಚಡ್ಡಿ ಹೊಲಿಸಿದ್ದು ಅಂತ ಒಂದು ಏನೋ ಕಥೆಗಳನ್ನು ಕೇಳಿರ್ತೀವಿ. ಆನೆಗೆ ಕುಸ್ತಿ ಆನೆ ಹೇಗೆ ಅಂದರೆ, ಕುಸ್ತಿ ಆಡುವ ಜಾಗದ ಪಕ್ಕದಲ್ಲೇ ಆನೆ ಇರ್ತದೆ. ಅಲ್ಲಿ ಕುಸ್ತಿಯ ಪಟ್ಟುಗಳನ್ನು ನೋಡಿ 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 ಏಕಲವ್ಯನಂತೆ ಆನೆಯೂ ಸಹ ಕುಸ್ತಿ ಕಲಿತದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆನೆ ಏನಾದರೂ ಕುಸ್ತಿ ಆಡೋದಕ್ಕೆ ನಿಂತರೆ ಮಾವುತನಾಗಲಿ ಅದನ್ನು ನೋಡುವ ನಾವಾಗಲಿ ಅಲ್ಲಿ ಇರ್ತೀವ? ಇಲ್ಲ. ಹಾಗಾಗಿ ಮಾವುತ ಏನು ಮಾಡ್ತಾನೆ ಅಂದರೆ, ಅಯ್ಯೋ ಇದು ಏಕೋ ತುಂಬ ಮಿತಿ ಮೀರ್ತಾ ಇದೆ, ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಆನೆಯನ್ನು ಆ ಜಾಗದಿಂದ ದೂರ ಕರ್ಕೊಂಡು ಹೋಗಿ ಇನ್ನೊಂದು ಕಡೆ ಬಿಡ್ತಾನೆ. ಅದು ಕುಸ್ತಿಯನ್ನು ಮರಿತಾ ಹೋಗುತ್ತೆ. ಇಲ್ಲಿ ಏನು ಧ್ವನಿಸುತ್ತೆ ಅಂದರೆ, ಇಲ್ಲಿ ಏನು ಪ್ರತಿಮಾತ್ಮಕವಾದಂಥ ಮಾತಂದರೆ ಸಹವಾಸ ದೋಷ ಅಂತ. ನಾವು ಏನನ್ನು ನೋಡ್ತೇವೆಯೋ ಅದೇ ಆಗ್ತೇವೆ ಅಂತ. ನೋಡ್ತಾ ನೋಡ್ತಾ, ಈಗ ನಮ್ಮಲ್ಲಿ ಒಂದು ಮಾತಿದೆ ಜಾನಪದದಲ್ಲಿ, ಕೇಳಿರ್ಬೋದು ನೀವು, ಬಳಸ್ತಾ ಸಂಬಂಧ, ಬೆಳಗ್ತಾ ಬೆಳಗ್ತಾ ಕಂಚು ಅಂತ. ಆಗೆಲ್ಲ ಕಂಚಿನ ಪಾತ್ರೆಗಳು ಇರ್ತಾ ಇತ್ತು, ಅದನ್ನು ಉಜ್ಜಿ ತೆಗೆದಷ್ಟು ಅದು ಹೊಳಗೆ ಬರ್ತಾ ಇತ್ತು. ಆಮೇಲೆ ಬಳಸ್ತಾ ನಂಟು ಅಂತ. ಸಂಬಂಧ ಅನ್ನೋದಕ್ಕಿಂತ ನೀವೊಬ್ಬರ ಮನೆಗೆ ಹೋಗಿ ಬಂದರೆ ಅವರು ನಿಮ್ಮ ಮನೆಗೆ ಬರ್ತಾರೆ, ನಂತರ ಆ ನಂಟು ವೃದ್ಧಿ ಆಗತ್ತೆ ಅಂತ. ಹಾಗಾಗಿ ಯಾವುದನ್ನ ನಾವು ಮಕ್ಕಳಿಗೆ ಕೊಡಬಾರದು ಅದನ್ನು ಕೊಡಬಾರದು ಅನ್ನುವಂಥ ಒಂದು ಪ್ರತಿಮಾತ್ಮಕವಾದಂಥ ಒಂದು ಸಾಲನ್ನು ಈ ಆನೆ ಕುಸ್ತಿ ಕಲಿತದ್ದು ಅನ್ನುವಂಥ ಒಂದು ಕವಿತೆಯಲ್ಲಿ ಮಧುರಾಮೂರ್ತಿಯವರು ತುಂಬ ಈ ಒಂದು, ನಾನೀಗ ಒಂದೊಂದಾಗಿ ನಾನು ಅಂದರೆ, ನೀವು ಪುಸ್ತಕಗಳನ್ನು ಕೊಂಡು ಓದಬೇಕು ಅಂತ ಹೇಳಿ ನಾನು ಹೆಚ್ಚು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವು ಅತ್ಯುತ್ತಮವಾದಂಥ ಏನು ಸಾಲುಗಳಿದೆ, ಯಾವ್ಯಾವ ಪದ್ಯಗಳನ್ನು ಅವರಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಓದ್ಕೊಳ್ಳೇಬೇಕು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೇನೆ. ಈ ಭಾಮಹ ಅನ್ನುವಂಥವನು ಇನ್ನೊಂದು ಮಾತು ಹೇಳ್ತಾನೆ, ಕವಿತೆ ಅನ್ನುವಂಥದ್ದು ಶಬ್ದಾರ್ಥ ಸಹಿತವು ಕಾವ್ಯಂ ಅಂತ. ಯಾವುದೇ ಒಂದು ಕವಿತೆಯನ್ನು ನೀವು ಬರೆದ್ರೆ ಶಬ್ದವೂ ಇರಬೇಕು, ಅದರ ಅರ್ಥವೂ ಇರಬೇಕು ಅಂತ. ಅನೇಕರು ನೀವೆಲ್ಲ ಈಗ ನೋಡಿದ್ದೀರಿ, ಕೃತಿ ಚೌರ್ಯ ಅನ್ನುವಂಥದ್ದನ್ನ ಹುಡುಕುವಂಥ ಒಂದು ಸಾಫ್ಟ್ವೇರ್ ಕೂಡ ನಮ್ಮಲ್ಲಿದೆ. ಇಂಗ್ಲೀಷ್ನಲ್ಲಿ ನಾವು ಅದನ್ನು ಪ್ಲಗೇರಿಸಮ್ ಅಂತ ಕರಿತೇವೆ. ರಿಸರ್ಚ್ ಪೇಪರ್ ಬರೆಯುವಾಗ ಈ ಪ್ರಬಂಧದಲ್ಲಿ ಎಷ್ಟರ ಮಟ್ಟಿಗೆ ನಕಲಾಗಿದೆ ಬೇರೆಯವರ ಒಂದು ಪ್ರಬಂಧವನ್ನು ಅಂತ ಗುರುತು ಹಿಡಿಯುವಂಥ ಒಂದು
ಟೆಕ್ನಾಲಜಿಯನ್ನು ನಾವು ಕಂಡು ಹಿಡಿದಿದ್ದೇವೆ. ಈಗ ನಾನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡೀನ್ ಆಗಿರೋದ್ರಿಂದ ಅಲ್ಲಿ ನನಗೆ ಬರೋ ಪ್ರಬಂಧಗಳನ್ನು ನಾನು ಒಂದು ಸಾಫ್ಟ್ವೇರ್ಗೆ ಅಳವಡಿಸಿದ್ರೆ ಇದು 25 ಭಾಗ ಒರಿಜಿನಲ್ಲು, 75 ಭಾಗ ನಕಲು ಅಂತ ತೋರಿಸುತ್ತೆ. ಇನ್ಯಾವುದೋ 40 ಭಾಗ ಒರಿಜಿನಲ್ಲು, ಇನ್ನು ಉಳಿದದ್ದು ನಕಲು. ಇನ್ಯಾವುದೋ 70 ಒರಿಜಿನಲ್ಲು, 30 ನಕಲು ಅಂತ. ಆದರೆ ಸಾಮಾನ್ಯವಾಗಿ ಈಗ ಹೇಳ್ತಾರಲ್ಲ ಲಾಯರ್ಗಳ ಬಗ್ಗೆ, ಒಬ್ಬ ಲಾಯರ್ನ ಕೈ ಇನ್ನೊಬ್ಬ ಲಾಯರ್ನ ಜೇಬಿನಲ್ಲಿ ಅಂತ. ಆದರೆ ಇಲ್ಲದ್ದೇನೋ ನಾವು ಸೃಷ್ಟಿ ಮಾಡ್ತಾ ಇಲ್ಲ. ಇವತ್ತು ಈ ಜಗತ್ತಿನಲ್ಲಿ ಇರುವಂತಹ ವಸ್ತುಗಳಿಂದಲೇ ಕವಿತೆ ಸೃಷ್ಟಿಯಾಗ್ತಾ ಇದೆ, ಕಾವ್ಯ ಸೃಷ್ಟಿಯಾಗ್ತಾ ಇದೆ, ಲೇಖನಗಳು ಸೃಷ್ಟಿಯಾಗ್ತಾ ಇದೆ. ಆದರೆ ಅದನ್ನು ಯಾವ ಹೊಸ ಬಗೆಯ ರೀತಿಯಲ್ಲಿ ನಾವು ಅದನ್ನು ಜನರ ಮುಂದೆ ಇಡ್ತಾ ಇದ್ದೇವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಒಂದು ಕವಿತೆಗಾಗಲಿ ಲೇಖನಕ್ಕಾಗಲಿ ಒಂದು ಸ್ಥಾನ ಸಿಗ್ತದೆ ಅಂತ. ಇನ್ನೊಂದು ಇಲ್ಲಿ ಹಸಿರು ಉಸಿರು. ನಾನು ಸಾಮಾನ್ಯವಾಗಿ ಈ ಪ್ರಕೃತಿಗೆ ಸಂಬಂಧಪಟ್ಟ ಅನೇಕ ಯೋಜನೆಗಳಲ್ಲಿ ಇವತ್ತು ನಾವು ಕರ್ನಾಟಕಕ್ಕೆ ಬೇಡದಾದಂಥ ಮೇಕೆದಾಟು ಯೋಜನೆಯನ್ನು ವಿರೋಧಿಸ್ತಾ ಇದ್ದೇವೆ. ಅದರಿಂದ ನಮ್ಮ ಬೆಂಗಳೂರಿಗೆ ನೀರು ಬರುತ್ತೆ ಅನ್ನೋದು ಬೆಂಗಳೂರಿಗೆ ಖುಷಿ ಆದರೂ ಸಹ ಒಟ್ಟಾರೆ ಇವತ್ತು ನೋಡಿದ್ದೀರಿ ನೀವು, ಡಿಸೆಂಬರ್ನಲ್ಲಿ ಮಳೆ ಬರ್ತಿರ್ಲಿಲ್ಲ. ಡಿಸೆಂಬರ್ನಲ್ಲಿ ಋತುಚಕ್ರ ಬದಲಾಗಿ ಬೆಂಗಳೂರಿನಲ್ಲಿ ಮಳೆ, ಚಳಿ. ಆಮೇಲೆ ಈಗ ನಾನು ನಾರಾಯಣ್ ಮಾತಾಡ್ತಾ ಇದ್ವಿ, ಚಳಿ ನಮಗೆಲ್ಲ ಸಂಸ್ಕಾರ ಕಲಿಸ್ತಾ ಇದೆ ಅಂತ. ಏನು ಅಂದರೆ ಎಲ್ಲರೂ ಮೈ ತುಂಬ ಬಟ್ಟೆ ಹಾಕ್ತಾ ಇದ್ದಾರೆ ಅಂತ. ಹೆಣ್ಣಾಗ್ಲಿ ಗಂಡಾಗ್ಲಿ ಮೈ ತುಂಬ ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾರೆ. ಅದು ಒಂದು ಸಣ್ಣ ಇದು ಅಷ್ಟೇ, ಸಣ್ಣ ಹೇಳಿಕೆ. ಆದರೆ ಈ ನಮಗೆ ಈ ಏನು ನಡೀತಾ ಇದೆ, ಈ ಸಮಸ್ಯೆಗಳಿಗೆ ಕವಿ ಕಣ್ಣಾಗಬೇಕು, ಬಾಯಾಗಬೇಕು, ಕಿವಿಯಾಗಬೇಕು ಅಂತ. ಆಯ್ತಾ? ಬರೀ ಸ್ವೋಪಜ್ಞ ವಿಚಾರಗಳನ್ನು ಮಾತ್ರ ಬರೆಯುವಂಥದ್ದಲ್ಲ, ಪ್ರಕೃತಿಕವಾಗಿ ನಾವು ಎಲ್ಲಿ ನಮಗೆ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ, ಈ ಎಲ್ಲ ತೊಂದರೆಗಳನ್ನು ಮೀರಲಿಕ್ಕೆ ನಾವು ಸಂಘಟನಾತ್ಮಕವಾಗಿ ಏನನ್ನು ಮಾಡಬಹುದು ಅದನ್ನು ಮಾಡಲಿಕ್ಕೆ ಕವಿಯ ಮಾತು. ಈಗ ಸಾಮಾನ್ಯವಾಗಿ ಅವತ್ತು ಏಕೀಕರಣದ ದಿನಗಳಲ್ಲಿ ಹುಯಿಲ್ಗೋಳ್ ನಾರಾಯಣ ರಾಯರು, ಸಾಲಿ ರಾಮಚಂದ್ರ ರಾಯರು, ಆನಾ ಕೃಷ್ಣರಾಯರು, ಕುವೆಂಪು, ಮಾ ರಾಮಮೂರ್ತಿ, ಬೆನಗಲ್ ರಾಮರಾಯರು ಇವರೆಲ್ಲ ಗಟ್ಟಿ ಗಂಟ್ಲಲ್ಲಿ ಎದ್ದೇಳ್ರಿ ನೀವೆಂತ ಹೇಳದೇ ಇದ್ದಿದ್ರೆ ನಾವು ಇವತ್ತಿನ ಕರ್ನಾಟಕವನ್ನು ನಾವು ಕಾಣಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಕವಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ಆ ಅನೇಕ ಜವಾಬ್ದಾರಿಗಳನ್ನು ಮಧುರಾಮೂರ್ತಿಯವರು ತಮ್ಮ ಕವನಗಳಲ್ಲಿ ಹಸಿರು ಉಸಿರು ಅನ್ನುವಂಥದ್ರಲ್ಲಿ, ಆಮೇಲೆ ಮಹಿಳಾ ಸ್ವಾವಲಂಬನೆಯ ಮಹಿಳೆ, ಇಳೆ ಮತ್ತು ಮಳೆ ಅನ್ನುವಂಥ ಒಂದು ಕವನದಲ್ಲಿ ನಮಗೆ ವಾಸ್ತವದ ಅರಿವನ್ನು ಮಾಡಿಸ್ತಾರೆ. ಇನ್ನು ವಾಸ್ತವಕ್ಕೆ ತೆರೆದು ಅನ್ನುವಂಥ ಒಂದು ಕವನದಲ್ಲಿ ಸ್ವಾರ್ಥಕ್ಕೆ ಬಿದ್ದು ತನ್ನವರನ್ನು ಮರೆಯಬಾರದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವೆಲ್ಲ ಏನಾಗಿದೆ ಹೇಳಿ, ನಮ್ಮ ಸೆಲ್ಫ್ ಸೆಂಟರ್ಡ್ ಜಗತ್ತಿನಲ್ಲಿ ಇದ್ದೇವೆ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಗ, ನನ್ನ ಮಗಳು, ಇದೇ ಪ್ರಪಂಚ. ಪಕ್ಕದ ಮನೆಯವನಿಗೆ ಏನಾದರೂ ನನಗೆ ಬೇಕಿಲ್ಲ ಅನ್ನುವಂಥ ಒಂದು ನಮಗೆ ಬೇಕಾದಂಥ ಒಂದು ಸರ್ಕಲ್ನ ಹಾಕ್ಕೊಂಡು ಬದುಕ್ತಾ ಇದ್ದೇವೆ. ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಆಮೇಲೆ ಅರಿವಿನ ಬೆಳಕು ಅನ್ನುವಂಥ ಕವನದಲ್ಲಿ ಆಡುವವರ ಮಾತು ಆಲಿಸಿದೆ, ಕಿವಿಗಳ ಮುಚ್ಚಿ ಯೋಚಿಸು, ಸಂದರ್ಭಗಳ ಅರಿವಾದೀತು ಅಂತ. ಅಂದರೆ ಕೇವಲ ಕೇಳಿಸ್ಕೊಂಡಾಕ್ಷಣ ಅಲ್ಲ, ಕಿವಿಗಳನ್ನು ಮುಚ್ಚಿ ಅಂದರೆ ಕಣ್ಣುಗಳನ್ನು ಮುಚ್ಚಿ ಅಂತಲ್ಲ, ಬೇರೆ ಇದನ್ನು ಕೇಳಿಸ್ಕೋಬೇಡ ಅಂತ ಹೇಳ್ತಾರೆ. ಅಂದರೆ ಸ್ಟಾಪ್ ಲಿಸ್ನಿಂಗ್ ಫಾರ್ ಸಮ್ ಟೈಮ್ ಅಂಡ್ ಥಿಂಕ್ ಆಫ್, ಯು ವಿಲ್ ಗೆಟ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸಿಚುಯೇಷನ್ ಅಂತ ಹೇಳ್ತಾರೆ. ಇನ್ನು ಮತಿ ಇಲ್ಲದ ಮೇಲೆ ಅನ್ನುವಂಥ ಇದರಲ್ಲಿ ಕಾಡು ಕಳ್ಳರ ಉಪಟಳದಲ್ಲಿ ನಮ್ಮ ಪ್ರಕೃತಿ ಹಾಳಾಗ್ತಾ ಇದೆ ಅಂತ ನಿಮ್ಗೊಂದು ಘಟನೆ ನೆನಪು ಮಾಡ್ತೇನೆ. ಮಲ್ಲೇಶ್ವರಂನಲ್ಲಿ ಇರುವಂಥ ಅರಣ್ಯ ಭವನವನ್ನು ಎಷ್ಟು ಜನ ನೋಡಿದ್ದೀರಿ? ಸಾಮಾನ್ಯವಾಗಿ ನೋಡಿರ್ತೀರಿ. ಮಲ್ಲೇಶ್ವರಂ ಸಂಪಿಗೆ ರಸ್ತೆಯ ಕೊನೆಯ ಭಾಗ ಅಂದರೆ ಅಲ್ಲಿ ಅರಣ್ಯ ಭವನ ಇರೋದು ಯಾತಕ್ಕೆ? ಕರ್ನಾಟಕದ ಅರಣ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೆ. ಕರ್ನಾಟಕ, ಬೆಂಗಳೂರು ಎಲ್ಲ ಕಡೆಯ ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂತಿದೆ. ಅಲ್ಲಿ ಆ ಪ್ರಾಂಗಣದಲ್ಲಿ ಒಂದು ದೊಡ್ಡ ಗಂಧದ ಮರ ಇತ್ತು. ನಾನು 2003ರಿಂದ ಮಕ್ಕಳನ್ನು ಕರ್ಕೊಂಡು ಹೋಗಿ ಗಂಧದ ಮರ ಇದೆ ನೋಡ್ರು, ಗಂಧದ ಮರ ಎಷ್ಟು ದಪ್ಪ ಆದ್ಮೇಲೆ ಅದಕ್ಕೊಂದು ಬೆಲೆ ಬರುತ್ತೆ. ಈ ಚಿಕ್ಕದಾಗಿ ಆ ಗಾತ್ರದಲ್ಲಿ ಇದ್ದಾಗ ಕಡಿದ್ರೆ ಏನು ಪ್ರಯೋಜನ ಇಲ್ಲ, ₹1 ಸಿಗಲ್ಲ ಅದರಲ್ಲಿ. ಆದರೆ ಇಷ್ಟು ದಪ್ಪ, ಗರ್ತ್ ಅಂತ ಕರಿತೇವೆ, ಸುತ್ತಳತೆ ಇಷ್ಟು ದಪ್ಪ ಆದಾಗ ಅದು 1 CFT, 1 ಅಡಿ ಎತ್ತರ, 1 ಅಡಿ ಅಗಲ, 1 ಅಡಿ ಸುತ್ತಳತೆ ಇರೋದನ್ನ ಮಾರಿದ್ರೆ ₹17 ಲಕ್ಷ ಸಿಗ್ತದೆ ಹೊರಗಡೆ ಮಾರ್ಕೆಟ್ನಲ್ಲಿ. ಗಂಧದ ಮರದ ಬಗ್ಗೆ ಪಾಠ ಮಾಡ್ತಾ ಇದ್ದೆ 2003ರಲ್ಲಿ. ಒಂದು 7-8 ವರ್ಷ ಕರ್ಕೊಂಡು ಹೋಗಿ ಅದ್ರ ಮುಂದೆ ಮಕ್ಕಳು ಗಂಧದ ಮರ ಅಂತ ಫೋಟೋ ತಗೊಂಡ್ಬರ್ತಾರೆ.
2012ರಲ್ಲಿ ಹೋಗಿ ನೋಡ್ತೀವಿ, ಮರ ಇಲ್ಲ, ಕಡಿದ್ಬಿಟ್ಟಿದ್ರು. ನಾವು ಅರಣ್ಯ ಇಲಾಖೆಯವ್ರನ್ನ ಕೇಳಿದ್ವಿ, ಯಾರು ಕಡಿದ್ರು ಇದನ್ನ ಅಂತ. ನಾವು ಕಡಿಲಿಲ್ಲ, ಕದ್ಕೊಂಡು ಹೋಗ್ಬಿಟ್ರು ಅಂತ. ಅರಣ್ಯ ಇಲಾಖೆಯ ಪ್ರಾಂಗಣದಲ್ಲಿ ಇರುವಂಥ ಮರವನ್ನು ಹೊರಗಿನವರು ಬಂದು ಕದ್ದೊಯ್ದಿದ್ರು. ಯೋಚನೆ ಮಾಡಿ, ಇದು ಒಂದೇ ಘಟನೆ ಅಲ್ಲ. ಇವತ್ತು ನಾನು ನಿಂತು ಮಾತನಾಡ್ತಿರುವಂಥ ಹೊತ್ತಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಲಿಖಿತ ಪರವಾನಗಿಯೊಂದಿಗೆ ದೇಶದಲ್ಲಿ 332 ಎಕರೆಗಳಷ್ಟು ಕಾಡನ್ನು ಕಡಿಯಲಾಗ್ತಿದೆ ವಿತ್ ಪರ್ಮಿಷನ್. ಒಂದು ರೋಡ್ ವೈಡ್ನಿಂಗ್, ಇನ್ನೊಂದು ಫ್ಲೈಓವರ್ ಬಿಲ್ಡಿಂಗ್, ಇನ್ನೊಂದು ಕಡೆ ಪಾರ್ಕ್ ಮಾಡ್ತಾ ಇದ್ದೇವೆ, ಇನ್ನೊಂದು ಕಡೆ ಶಾಲೆ ಮಾಡ್ತಾ ಇದ್ದೇವೆ. ಸರ್ಕಾರವೇ ನಿಂತಿದ್ದು ಇದು ಕೊಡ್ತಾ ಇದೆ, ಪರ್ಮಿಷನ್ ಕೊಡ್ತಾ ಇದೆ. ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತೇವೆ? ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ದಿವಸ ಎಲ್ಲರೇ ಬಾರೋ ನೀನೊಂದು ಸಸಿ ನೆಡು, ಹೆಡ್ ಮಾಸ್ಟರ್ ನೀವೊಂದು ನೆಡಿ, ಬಂದಿರೋ ಗೆಸ್ಟ್ ಕೈಲೇ ಒಂದು ನಡೆಸ್ತೀವಿ. ನೀರು ಯಾರು ಹಾಕ್ತಾರೋ ಯಾರಿಗೂ ಗೊತ್ತಿಲ್ಲ, ಓಕೆ, ಶಾಲೆ ನೀರು ಹಾಕ್ಲಿ. ಆದರೆ ಯೋಚನೆ ಮಾಡಿ, ನೀವು ನೆಡುವಂಥ ಗಿಡಗಳ ಸಂಖ್ಯೆ ಬೆರಳೆಣಿಕೆಯಷ್ಟು, ಆದರೆ ಸರ್ಕಾರ ಪರ್ಮಿಷನ್ ಕೊಟ್ಟು ಕಡಿಸ್ತಾ ಇರುವಂಥದ್ದು 332 ಎಕರೆ ಕಾಡನ್ನು ಪ್ರತಿದಿನ ಕಡಿತಾ ಇದ್ದಾರೆ. ಈ ರೀತಿಯ ಒಂದು ಡ್ಯಾಮೇಜ್ ನಡೀತಾ ಇದೆ ಹೊರಗಡೆ, ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ವಿಚ್ ಇಸ್ ಇರ್ರಿಪೇರಬಲ್ ಡ್ಯಾಮೇಜ್. ಸಾಧ್ಯವೇ ಇಲ್ಲ ವಾಪಸ್ ತರಲಿಕ್ಕೆ. ನೈಸರ್ಗಿಕ ಕಾಡನ್ನು ನೀವು ಯಾವತ್ತೂ ವಾಪಸ್ ತರಲಿಕ್ಕಾಗಲ್ಲ. ಬೆಂಗಳೂರಿನ ಪಕ್ಕದ ಬನ್ನೇರುಘಟ್ಟ ಏನಿದೆಯಲ್ಲ, ಅದು ಬೆಂಗಳೂರಿಗೆ ಆಕ್ಸಿಜನ್ ಸಿಲಿಂಡರ್ ಇದ್ದ ಹಾಗೆ. ನೀವೆಲ್ಲ ಸ್ವಲ್ಪ ಉಸಿರಾಡ್ತಾ ಇದ್ದೇವೆ, ಡೆಲ್ಲಿಯ ಥರ ವಾತಾವರಣ ಇಲ್ಲಿ ಇಲ್ಲ ಅನ್ನೋ ಕಾರಣ ಬನ್ನೇರುಘಟ್ಟ. ಅದು 248 ಚದರ ಕಿಲೋಮೀಟರ್ ವಿಸ್ತಾರಣೆ ಇತ್ತು. ಅದಕ್ಕೆ 248 ಸ್ಕ್ವೇರ್ ಕಿಲೋಮೀಟರ್ನಷ್ಟು ದೊಡ್ಡದಿತ್ತು ಸುತ್ತಳತೆ. ಈಗ ಆ ಸುತ್ತಮುತ್ತಲಿರುವಂಥ ಎಲ್ಲ ರಾಜಕಾರಣಿಗಳು ಅಲ್ಲಿ ಒಳ್ಳೆ ಗ್ರಾನೈಟ್ ಸಿಗ್ತದೆ ಅಂತ ಗೊತ್ತಿದೆ ನಿಮಗೆ. ಗೊತ್ತಿದೆಯಲ್ಲ, ಸಾದ್ರಳ್ಳಿ ಗ್ರಾನೈಟ್ ಅಂತ ಒಂದು ಬಿಳಿ ಬಣ್ಣದ ಆ ಕಲ್ಲು, ಅದನ್ನು ಲಾಬಿ ಮಾಡಲಿಕ್ಕೆ, ಅದು ಮೈನಿಂಗ್ ಮಾಡಲಿಕ್ಕೆ 100 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಕಡಿತಗೊಳಿಸಿದ್ದಾರೆ. ಇಟ್ ಹ್ಯಾಸ್ ಶ್ರಂಕ್ ಟು 148 ಸ್ಕ್ವೇರ್ ಕಿಲೋಮೀಟರ್ಸ್. ನಾವು ಬನ್ನೇರುಘಟ್ಟ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ನ ನಾನು ಮೆಂಬರ್. ಅಲ್ಲಿ ನಾವು ಒಂದು ಕೇಸ್ ಹಾಕಿದ್ದೇವೆ ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ತಡೆಯಾಜ್ಞೆ ಕೊಟ್ಟಿದೆ. 248 ಚದರ ಕಿಲೋಮೀಟರ್ನೇ ಉಳಿಸ್ಕೋಬೇಕು, 148 ಮಾಡೋ ಹಾಗಿಲ್ಲ, ನೀವು ಅದನ್ನು ಸಂಕುಚಿತಗೊಳಿಸೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಸ್ಟೇ ಅಷ್ಟೇ, ನಮ್ಮ ಕಡೆ ಆರ್ಡರ್ ಬಂದಿಲ್ಲ. ಈ ಸಮಸ್ಯೆಗಳು ಮಕ್ಕಳನ್ನು ತಲುಪಬೇಕು, ಕವಿತೆಗಳಲ್ಲೇ ಅವು ಬರಬೇಕು. ಬರೀ ಲೇಖನದಲ್ಲಿ ಬಂದರೆ ಸಾಲದು. ಕವಿತೆಗಳು ಹೆಚ್ಚು ಇಷ್ಟ. ಇವತ್ತು ನಾವು ಪಂಪನನ್ನು, ಕುವೆಂಪುರವರನ್ನು, ನರಸಿಂಹಸ್ವಾಮಿಯವರನ್ನು, ಅಡಿಗರನ್ನು ಪುಂಖಾನುಪುಂಖವಾಗಿ ಹೇಳ್ತಾ ಹೋಗ್ತೇವೆ ಅಂದರೆ ನಮಗೆ ಕವಿತೆ ಇಷ್ಟ ಅನ್ನೋ ಕಾರಣಕ್ಕೆ. ಗದ್ಯದ ಯಾವ ಸಾಲನ್ನು ನಾವು ಹೇಳೋದಿಲ್ವಲ್ಲ, ಹೇಳ್ತೀವ? ವಿಕ್ರಮಾರ್ಜುನ ವಿಜಯದ ಸಾಲಗಳನ್ನು ಹೇಳ್ತೇವೆ. ಪದನರಿದು ನುಡಿಯಲು ನುಡಿದದು ಲರಿಯರು ಮಾರ್ಪರ ನಾಡವರ್ಗಳ್ ಚದುರರ್ ಕುರಿತೋದೆയും ಕಾವ್ಯ ಪ್ರಯೋಗ ಪರಿಣತ ಮತಿಗಳಲ್ಲಂತ ಶ್ರೀ ವಿಜಯನ ಕವಿರಾಜ ಮಾರ್ಗದಿಂದ ಈ ಸಾಲುಗಳನ್ನು ಹೇಳ್ತೇವೆ. ಏನು ಹಾಗಂದ್ರೆ ಕವಿತೆ ನಮ್ಗೆ ಇಷ್ಟ ಆಗ್ತದೆ. ಅದಕ್ಕೆ ಶ್ರೀ ವಿಜಯ ಒಂದು ಕಡೆ ಹೇಳ್ತಾನೆ, ಕಸವರಂ ಎಂಬುದು ವಿಚಾರಿಪೊಡೆ, ಕಸವರಂ ಎಂಬುದು ವಿಚಾರಿಪೊಡೆ, ಪರಧರ್ಮಮಂ ಪರವಿಚಾರಮಂ ಸೈರಿಸಲ್ತಕ್ಕುದು ಅಂತ. ಏನು ಹಂಗಂದ್ರೆ, ಕಸವರಂ ಅಂದರೆ ಕಸ ಅಲ್ಲ. ಹೆಣ್ಮಕ್ಳು ಇಷ್ಟಪಡುವಂಥ ದೊಡ್ಡ ವಸ್ತು ಏನೋ ಚಿನ್ನ. ಕಸವರ ಅಂದರೆ ಚಿನ್ನ. ಚಿನ್ನದಂಥ ಮಾತು ಯಾವುದು, ಚಿನ್ನದಂಥ ವಿಚಾರ ಯಾವುದು ಅಂತ ಆ ಶತಮಾನದಲ್ಲಿ ಕೇಳಿದಾಗ ಪರಧರ್ಮಮಂ ಪರವಿಚಾರಮಂ ಸೈರಿಸಲ್ತಕ್ಕುದು. ಬೇರೆಯ ಭಾಷೆಯನ್ನು, ಬೇರೆಯ ಭಾಷೆಯವರು ಮಾತನಾಡುವ ವಿಚಾರಗಳನ್ನು, ಬೇರೆಯವರ ಧರ್ಮವನ್ನು ಸೈರಿಸಬೇಕು. ಮೇಡಮ್, ಒಂದು ರಾಮನ ಬಗ್ಗೆ 2 ಪದ್ಯ ಬರೆದಿದ್ದಾರೆ, ತುಂಬ ಇಷ್ಟ ಆಯ್ತು ನನಗೆ. ಸಾಮಾನ್ಯವಾಗಿ ನೀವು ಹಳೆಯ ಮನೆಗಳಲ್ಲಿ ಶ್ರೀರಾಮನ ಚಿತ್ರವನ್ನು ನೋಡಿದರೆ ಆ ಚಿತ್ರದಲ್ಲಿ ರಾಮ, ಸೀತೆ, ಲಕ್ಷ್ಮಣ, ಊರ್ಮಿಳೆ, ಹನುಮಂತ, ಉಳಿದ ಎಲ್ಲ ಸಭಾಸದರು ಹಿಂದೆ ನಿಂತಿರ್ತಾ ಇದ್ರು. ಇನ್ಕ್ಲೂಸಿವಿಟಿ ಅಂತ ಏನು ಮಾತಾಡ್ತಿದ್ದೀವಿ ಅವತ್ತಿತ್ತದು. ಈಗಿನ ರಾಮನ ಚಿತ್ರ ಗಮನಿಸಿದ್ದೀರಾ? ಒಬ್ಬನೇ ನಿಂತಿರ್ತಾನೆ ರಾಮ ಬಿಲ್ ಹಿಡ್ಕೊಂಡು. ಅವನ ಸುತ್ತ ಯಾರೂ ಇಲ್ಲ, ಅವನ ಸಭಾಸದರಿಲ್ಲ, ಅವನ ಕೌಟುಂಬಿಕ ಜನ ಇಲ್ಲ. ನಮಗೆ ಬೇಕಾಗಿರುವಂಥದ್ದು ಎಲ್ಲರನ್ನೂ ಒಳಗೊಳ್ಳುವ ರಾಮ. ಆ ರೀತಿಯ ಕವಿತೆ ಪುಸ್ತಕದಲ್ಲಿದೆ. ರಾಮನ ಬಗ್ಗೆ ತುಂಬ ಪ್ರೀತಿಯಿಂದ ಮುದ್ರಾ ಬರೆದಿದ್ದಾರೆ. ಆ ಕವಿತೆಯನ್ನು ತಾವು ದಯಮಾಡಿ ಓದಬೇಕು. ಆಮೇಲೆ ಒತ್ತಾಯದ ವಿಫಲ ಮತ್ತು ಫಲ ಎಷ್ಟು ಚೆನ್ನಾಗಿದೆ. ಒತ್ತಾಯದ ವಿ ಹಾಕಿ ಫಾ ಮಾಡಿದ್ದಾರೆ. ವಿಫಲ ಅಂತನೂ ಓದ್ಕೊಳ್ಬೋದು, ಫಲ ಅಂತನೂ ಓದ್ಕೊಳ್ಬೋದು. ಅಲ್ಲಿ ಹೇಳ್ತಾರೆ,
ಬಣ್ಣದ ಮುಖವಾಡದಿ ಮರುಳಾಗಿಸಿ ಬೆನ್ನಿಗಿರಿದು ಬೀಗುವುದು ದ್ರೋಹ, ಬಣ್ಣ ಕರಗುತ್ತ ನಿಜರೂಪ ಕಾಣಲು ತೋರುವುದು ದುರ್ನಡತೆಯ ದಾಹ. ನಾವೆಲ್ಲ ಏನಾಗಿದ್ದೀವಿ ಈಗ? ಪ್ರತಿಯೊಬ್ಬರೂ ಒಂದೊಂದು ಮುಖವಾಡವನ್ನು ಧರಿಸ್ಕೊಂಡು ಬದುಕ್ತಾ ಇದ್ದೀವಿ. ಎಷ್ಟೇ ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ಗಾಂಧೀಜಿ ದೊಡ್ಡ ಪಾಠ ಹೇಳಿರಲಿ, ಬುದ್ಧ ದೊಡ್ಡ ಪಾಠ ಹೇಳಿರಲಿ, ರಾಮ, ಯೇಸು, ನಾವೆಲ್ಲ ಭಾಷಣಕ್ಕೆ ಸೀಮಿತ. ಅವರು ಮನೆಗೆ ಹೋಗಿ ಮಾಡೋದೇನೋ ಮತ್ತದೇ ಇನ್ನೊಬ್ಬನನ್ನು ನೋಡೋ, ಅದೇ ದ ಕ್ಲಬ್ ಆಫ್ 99 ಅಂತ ಒಂದು ಕತೆ ಕೇಳಿರ್ತೀರಿ ಸಾಮಾನ್ಯವಾಗಿ. ಯಾರೋ ಒಬ್ಬನ ಬಾಗಿಲು ತೆಗಿತಾನೆ, ಒಬ್ಬ ಸಾಮಾನ್ಯ ಮನುಷ್ಯ, ಹೊರಗಡೆ ನೋಡಿದ್ರೆ ಒಂದು ಹಣದ ಗಂಟು ಇರ್ತದೆ. ಆ ಹಣ ಅಂದರೆ ಚಿನ್ನದ್ದು. ಎಷ್ಟಿರ್ತದೆ ಚಿನ್ನ ಹಣ್ಣೆ? 99 ಚಿನ್ನದ ಹಣ್ಣೆ ಇರುತ್ತೆ. ತಗೊಂಡು ಸುಮ್ಮನೆ ಇರ್ಬೇಕು ತಾನೆ. ಮರುದಿವ್ಸದಿಂದ ಅವನು ಹುಚ್ಚಾಗಿ ಹೋಗ್ಬಿಡ್ತಾನೆ, ಆರೋಗ್ಯ ಕೆಟ್ಟು ಹೋಗುತ್ತೆ. ಏನು ಅಂದರೆ 100ನೇ ನಾಣ್ಯ ಯಾರ ಹತ್ರ ಇದೆ ಅಂತ. 99 ನನಗೆ ಸಿಕ್ಕಿದೆ ಅಲ್ಲ, 100 ಇರಬೇಕು ಅಂತ ಅವನಿಗೆ. ಒಂದು ಸೆಂಚುರಿ ಆಗಬೇಕು, ಒಂದು ರೌಂಡ್ ನಂಬರ್ ಆಗಬೇಕು ಅಂತೇಳಿ ಅವನು ಇದ್ದು ಬದ್ದವ್ರದ್ದು ನೆಮ್ಮದಿ ಕೆಡಿಸ್ತಾನೆ. ಹಂಗಾಗಿದ್ದೀವಿ ನಾವು. ನಾವು ಯಾಕೆ ಖುಷಿಯಾಗಿಲ್ಲ ಅಂತ ಗೊತ್ತಾ? ನಮ್ಮ ಹತ್ರ ಒಂದು ಕಾರ್ ಇರುತ್ತೆ, ನನ್ನ ಹತ್ರ ಸ್ಯಾಂಟ್ರೋನೋ ಅಥವಾ ಹೋಂಡಾನೋ ಯಾವುದೋ ಇರುತ್ತೆ. ಪಕ್ಕದವನ ಹತ್ರ BMW ಇದೆ ಅನ್ನೋ ಕಾರಣಕ್ಕೆ ನಾನು ಖುಷಿಯಾಗಿಲ್ಲ. ಪಕ್ಕದ ಮನೆಯವನ ಮಗ ಫಾರಿನ್ನಿಂದ ಡಾಲರ್ಗಳಲ್ಲಿ ದುಡ್ಡು ಕಳಿಸ್ತಾನೆ ಅನ್ನೋ ಕಾರಣಕ್ಕೆ ನಾನು ಖುಷಿಯಾಗಿಲ್ಲ. ಸೊ ಇದನ್ನು ಟ್ರೀಟ್ ಮಾಡ್ತಾರೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕವನಗಳಿದ್ದಾವೆ. ಯಾರು ಮಧುರ ಅವ್ರು ಬರೆದಿರೋದ್ರಲ್ಲಿ ನೀನು ಹೇಗಯ್ಯ ಇರಬೇಕು ನೀನು ಅಂಥೇಳಿ. ಆಮೇಲೆ ಅವರು ಬಹಳ ದೈವಭಕ್ತ ಅಂತ ಕಾಣ್ತದೆ. ಸಾಕಷ್ಟು ಅರ್ಪಣೆ ಇದೆ. ಅಂದರೆ ಎಲ್ಲವೂ ಕೃಷ್ಣಾರ್ಪಣ ಅನ್ನೋ ರೀತಿಯಲ್ಲಿ, ಅಂದರೆ ನನ್ನದೇನಿಲ್ಲ, ನಾವಿಲ್ಲಿ ನಿಮಿತ್ತ ಅನ್ನುವಂಥದ್ದನ್ನು ಅವರು ಅನೇಕ ಕಡೆ ಹೇಳ್ತಾ ನಿಯತಿ ಇಚ್ಛೆ ಅನ್ನುವಂಥ ಒಂದು ಇದು ಒಂದು ಕವನ ಬರೀತಾರೆ. ಎದೆಯೊಡ್ಡಿ ನಡೆಯಬೇಕಿದೆ ಹೊಡೆತಗಳಿಗೆ ಅಂಜದೆ, ಎದೆಯೊಡ್ಡಿ ನಡೆಯಬೇಕಿದೆ ಹೊಡೆತಗಳಿಗೆ ಅಂಜದೆ, ದೇವನಿಚ್ಛೆ ಪೂರೈಸಬೇಕಿದೆ ಕಡು ಕಷ್ಟಗಳಿಗೆ ಮುರುಗದೆ. ಕಷ್ಟ ಎಲ್ರಿಗೂ ಇದ್ದಂಥದ್ದೇ, ಅದು ದೈವೇಚ್ಛೆ. ಅಂದರೆ ಒಳ್ಳೆಯದನ್ನು ಕೊಟ್ಟವನು ಕೆಟ್ಟದ್ದನ್ನು ಕೊಟ್ಟಿರ್ತಾನೆ, ಅಥವಾ ಸುಖವನ್ನು ಕೊಟ್ಟವನು ಕಷ್ಟವನ್ನು ಕೊಟ್ಟಿರ್ತಾನೆ. ಇವೆರಡನ್ನು ಸರಿಸಮವಾಗಿ ತೂಗಿಸಿಕೊಂಡು ಹೋಗು ನೀನು, ಅವೆರಡನ್ನೂ ಏಕರೂಪದಲ್ಲಿ ಕಾಣಬೇಕು ನೀನು ಅಂತ ಹೇಳಿ ಅವರು ಒಂದು ಇದನ್ನು ನಮಗೆ ತುಂಬ್ತಾರೆ. ಇನ್ನೊಂದು ಮೌಲ್ಯಮಾಪನ ಅನ್ನುವಂಥ ಒಂದು ಕವಿತೆ, ಅದು ತುಂಬ ವಿಶೇಷ ಅಂತ ಅನ್ನಿಸ್ತು ನನಗೆ. ಅದು ಒಂದರ ಬಗ್ಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲಿ ಹೇಳ್ತಾ ನೋಡಿ, ಸಾಹಿತಿ ತಾನೆಂದು ಹೊಣೆಗಾರಿಕೆ ಮರೆತು ತೋಚಿದ್ದು ಗೀಚುತ್ತ ಮರೆಯಬೇಡ, ಸಂಸ್ಕಾರ ಸಂಸ್ಕೃತಿಯ ತ್ಯಜಿಸುತ್ತ ನೀ ಸದ್ಭಾವನೆಯ ತೊರೆಯಬೇಡ ಅಂತ. ಅಂದರೆ ಮನಸ್ಸಿಗೆ ಬಂದದ್ದನ್ನು ಬರೆದು ಅದನ್ನು ಕವಿತೆ ಅಂತ ಪ್ರಚಾರ ಮಾಡಬೇಡ, ಹೊಣೆಗಾರಿಕೆಯನ್ನು ಮರೆತು ತೋಚಿದ್ದು ಗೀಚುತ್ತ ಮೆರೆಯಬೇಡ ಅಂತ. ಅಂದರೆ ಸ್ವಲ್ಪ ಸೆನ್ಸಿಬಲ್ ಆಗಿ ಬರಿ, ತುಡಿತ ಮಿಡಿತೆಗಳ ಬಿಂಬಿಸುವ ಭರದಲ್ಲಿ ಚಿಂತನೆಗೆ ಹಚ್ಚದೆ ಬರೆಯಬೇಡ. ಇದು ನನ್ನ ಫೀಲಿಂಗು, ಇದು ನನಗೆ ಟಕ್ ಅಂತ ಅನ್ನಿಸ್ತಾ ಇದೆ ಅಂತ ಅಷ್ಟನ್ನೇ ಎಕ್ಸ್ಪ್ರೆಸ್ ಮಾಡಬೇಡ, ಚಿಂತನೆಗೆ ಹಚ್ಚದೆ ಬರೆಯಬೇಡ. ಅಭಿವ್ಯಕ್ತಿ ಸ್ವಾತಂತ್ರ್ಯ ತನಗಿದೆ ಎನ್ನುತ್ತಾ ಬರಹದ ಎಲ್ಲೆಯನ್ನು ದಾಟಬೇಡ. ಎಂಥ ಒಳ್ಳೆ ಮಾತಿದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಮ್ಮೆಲ್ರಿಗಿದೆ, ಬೇಕಾದ್ದು ಮಾತಾಡ್ಬೋದು ಅಂತ ಅಂದ್ಕೊಳ್ತೇವೆ. ಆದರೆ ಅದಕ್ಕೊಂದು ಲಿಮಿಟ್ ಇರಬೇಕು. ಅದನ್ನು ಅರ್ಥ ನೀನು ಮಾಡ್ಕೊಂಡು ಹೋಗುವಂತ. ಆಮೇಲೆ ಸಮಾಜದ ಓರೆಕೋರೆಗಳ ಸರಿಪಡಿಸುವ ಸಾಹಿತ್ಯ ನಿಮ್ಮದಿರಲಿ ಕವಿಮನಗಳೇ, ಘಾತುಕ ಕೃತ್ಯಕ್ಕೆ ಎಡೆಮಾಡಿ ಕೊಡುವಂತೆ ಪ್ರೇರಣೆಯ ನೀಡದಿರಿ ಸಹೃದಯರೇ. ಎಷ್ಟು ವಿನಯಪೂರ್ವಕವಾಗಿ ನಾನು ನನ್ನ ಮುನ್ನುಡಿಯಲ್ಲೂ ಅದನ್ನೇ ನಾನು ಹೇಳಿದ್ದೇನೆ. ಏನು ಅಂತಂದರೆ, ಈ ನೀರ ಮೇಲಿನ ನೆರಳೇನಿದೆಯಲ್ಲ, ನೀರಿಗೆ ಸದಾ ಹರಿವಿರ್ತದೆ. ಅಥವಾ ನಿಂತಲ್ಲಿಯೂ ಸಹ ನೀರು ತನ್ನ ಒಂದು ವೇರಿಯಬಿಲಿಟಿ ಅಂತ ಕರಿತೇವೆ, ಒಂದು ವ್ಯತ್ಯಾಸವನ್ನು ಒಳಗೊಂಡಿರುತ್ತೆ. ಅದರ ಮೇಲಿರುವಂಥ ನೆರಳಿಗೂ ಒಂದು ಚಲನೆ ಇದೆ. ಬದುಕೇ ಒಂದು ಚಲನಶೀಲ ಪ್ರಸಂಗ ಮತ್ತು ಒಂದು ಎಂಟಿಟಿ ಅಂತ ಕರಿತೇವೆ. ಹಾಗಿದ್ದಾಗ ನೀವು ಪ್ರತಿಯೊಂದನ್ನು ಬಂದಂತೆ ಸ್ವೀಕರಿಸ್ತೇನೆ ಅನ್ನುವುದರ ಜೊತೆಗೆ ಅದನ್ನು ಬದಲಾಯಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಆಮೇಲೆ ಪ್ರಾಮಾಣಿಕತನೇ ಮೆರೀರಿ ಅಂತ ಕೇಳ್ತಾರೆ. ಪ್ರಾಮಾಣಿಕವಾಗಿ ಅಂತ ನಿಮಗೆಲ್ಲ ರಾಜ್ಕುಮಾರ್ ಗೊತ್ತಿದ್ದಾರೆ, ಕನ್ನಡದ ಮೇರು ನಟ, ಹೊರನಟ. ಅವ್ರ ಬಗ್ಗೆ ಬೇರೆ ಏನೇನೇ ಇದ್ರೂ ಕೂಡ ವೀರಪ್ಪನ್ ಅಪಹರಣವಾಗಿ ವೀರಪ್ಪನ್ ಅವರನ್ನು ತಗೊಂಡು ಹೋಗಿ 108 ದಿನಗಳ ಕಾಲ ಕಾಡಿನಲ್ಲಿಟ್ಟು ವಾಪಸ್ ಕರ್ಕೊಂಡು ಬಂದು ಬಿಟ್ಟಾಗ ಪತ್ರಕರ್ತರ ಪ್ರಶ್ನೆಗೆ ಒಂದು ಮಾತು ಕೇಳ್ತಾರೆ. ಏನು ಅನ್ನಿಸ್ತಾ ಇದೆ ರಾಜ್ಕುಮಾರ್ ಅವರೇ, ನೀವು ಆ ಒಬ್ಬ ದಂತಚೋರ, ಆ ಕೊಲೆಗಡಕನ ಕೈಯಿಂದ ಪಾರಾಗಿ ಬಂದಿದ್ದೀರಿ, ನಿಮ್ಗೆ ಏನು ಅನಿಸುತ್ತೆ ಅಂದಾಗ, ನನಗೇನೋ ಬಿಡುಗಡೆ ಆಯ್ತಪ್ಪ, ಅವನಿಗೆ ಯಾವತ್ತು ಬಿಡುಗಡೆ ಅಂತ ಕೇಳ್ತಾರೆ.
ಅವನನ್ನು ಹಾಗೆಲ್ಲ ಸುತ್ತುವರೆದಿದ್ದಾರೆ. ಆಮೇಲೆ ಎಷ್ಟು ಮುಗ್ಧವಾಗಿ ಕೇಳ್ತಾರೆ ಅಂದರೆ ನಿಮ್ಗೇನು ಆಸೆ, ವೀರಪ್ಪನ ಹತ್ರನೇ ಕೇಳ್ಕೊಳ್ತಾರಂತವ್ರು. ಏನು ನನಗೊಂದು ಕೊನೆ ಆಸೆ ಇದೆ ವೀರಪ್ಪನ ಅಂತ. ಏನು ಅಂತ ಕೇಳಿದಾಗ ನಿನ್ನ ಮೀಸೆ ನಾನು ಮುಟ್ಬೇಕಲ್ಲ ಅಂತ. ಇದೆಲ್ಲ ಸಾಮಾನ್ಯವಾಗಿ ಓದಿರ್ತೀರಿ. ಆ ಮೀಸೆಯನ್ನು ನೇವರಿಸ್ತಾರೆ ರಾಜ್ಕುಮಾರ್. ಅಂದರೆ ಅಂಥ ಒಬ್ಬ 108 ಸಿನಿಮಾಗಳನ್ನ ಮಾಡಿದಂಥ ಒಬ್ಬ ಮೇರು ಕಲಾವಿದನಲ್ಲಿ ಒಂದು ಮುಗ್ಧತೆ ಇತ್ತು, ಒಂದು ಪ್ರಾಮಾಣಿಕತನ ಇತ್ತು ಅನ್ನೋದನ್ನು ನಾವು ಘಟನೆಗಳನ್ನು ಓದಿ ನೋಡಿ ತಿಳ್ಕೊಂಡಿದ್ದೇವೆ. ಹಾಗಿದ್ದಾಗ ನಮ್ಮ ಬರವಣಿಗೆ ಅನ್ನುವಂಥದ್ದು ಬದುಕಾಗಬೇಕು ಅಂತ, ಅಂದರೆ ನುಡಿದಂತೆ ನಡೆಯಬೇಕು ಅಂತ ಇದೆ. ಆಯ್ತಾ? ಮೊದಲು ನಾವು ಈಗೆಲ್ಲ ಏನು ಈಗ ಹೇಳ್ತೇವೆ ಅಷ್ಟೇ, ನಡ್ಕೊಳ್ಳೋದು ತುಂಬ ಕಡಿಮೆ. ಫಾರ್ ಎಕ್ಸಾಂಪಲ್ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. AC ಬಳಸಬೇಡಿ ಮನೆಗಳಲ್ಲಿ, ಪ್ಲಾಸ್ಟಿಕ್ನ ಕಡಿಮೆ ಮಾಡಿ, ಮನೆಗೆ 4-5 ವೆಹಿಕಲ್ಗಳನ್ನ ತಗೊಳ್ಬೇಡಿ, ಒಂದು ಸಾಕು ಅಂತ. ನಮಗೆ ಇಲ್ಲ, ನಮ್ಮ ಮಗನಿಗೊಂದು ಬೇಕು, ನನಗೊಂದು ಬೇಕು, ಪ್ರತಿ ರೂಮ್ನಲ್ಲೂ AC ಇರಬೇಕು. ಯಾಕಂದರೆ ಬೆಂಗಳೂರಿನಲ್ಲಿ ತುಂಬ ಕಷ್ಟ ರೀ ಬೇಸಿಗೆಯಲ್ಲಿ ಬದುಕೋದು. ಎಲ್ಲಾದರೂ ಉಂಟೆ, ರಾತ್ರಿ ನಿದ್ದೆ ಮಾಡದೇ ಇದ್ರೆ ಬೆಳಿಗ್ಗೆ ಕೆಲಸ ಮಾಡೋಕ್ಕಾಗಲ್ಲ. ಏನು ಮನುಕುಲವನ್ನು ಉದ್ಧಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವಾ? ಅಷ್ಟೊಂದು ಅವಸರ ಯಾಕೆ ನಮಗೆ? 10 ನಿಮಿಷ ತಡವಾಗಿ ಆಫೀಸಿಗೆ. ಈಗ ನೋಡಿ, ಇವತ್ತು ನಾವಿಷ್ಟೆಲ್ಲ ಒದ್ದಾಡ್ತಿದ್ರು ಕೂಡ ನಮ್ಮ GDP ಎಲ್ಲಿದೆ? ಇಲ್ಲ. ಶಿಸ್ತು ಕಲ್ತಿದ್ದೇವೆಯಾ? ಇಲ್ಲ. ಇವತ್ತು ಜಪಾನ್ ತಂಡ, ಫುಟ್ಬಾಲ್ ತಂಡ ಯಾವುದೇ ಮ್ಯಾಚ್ ಆಡಲಿ, ಇದು ಸಾಮಾನ್ಯವಾಗಿ ನೀವು ಇದನ್ನ ಮಕ್ಕಳಿಗೆ ಹೇಳಬೇಕಾಗತ್ತೆ. ಆ ಮ್ಯಾಚ್ ಮುಗಿದ ಮೇಲೆ ನಾವೆಲ್ಲ ಏನು ಮಾಡ್ತೀವಿ? ಫಂಕ್ಷನ್ ಮುಗಿದ ಮೇಲೆ ಇವತ್ತೇನು ಮಾಡ್ತೀವಿ ಹೇಳಿ? ಹೊರಟು ಬಿಡ್ತೀವಿ. ಅಕಸ್ಮಾತ್ ನಮಗೆ ಕಾಫಿ ಕಪ್ ಕೊಟ್ಟಿದ್ರೆ ಕುಡಿದು ಪಕ್ಕದಲ್ಲಿ ಇಟ್ಟಿರ್ತೀವಿ, ವಾಟರ್ ಬಾಟಲ್ ಕೊಟ್ಟಿದ್ರೆ ಕುಡ್ದಲ್ಲಿ ಇಟ್ಟಿರ್ತೀವಿ, ತಿಂಡಿ ಪ್ಲೇಟ್ ಕೊಟ್ಟಿದ್ರೆ ಅಲ್ಲಿ ಇಟ್ಟಿರ್ತೀವಿ. ಆದರೆ ಜಪಾನ್ನ ಪ್ರತಿಯೊಬ್ಬ ವೀಕ್ಷಕ, ಪ್ರಜೆ ಮ್ಯಾಚ್ ಮುಗಿದ ಮೇಲೆ ಇಡೀ ಸ್ಟೇಡಿಯಂನ ಕ್ಲೀನ್ ಮಾಡಿ ಹೊರಗೆ ಹೋಗ್ತಾರೆ. ಸ್ವಚ್ಛ ಭಾರತ ನಾವೆಲ್ಲ ಘೋಷಣೆಯಲ್ಲಿ ಇಟ್ಟಿದ್ದೀವಿ, ಅಲ್ಲಿ ಸ್ವಚ್ಛ ಜಪಾನ್ ಎಲ್ಲ ಕಡೆ ನಡೀತಾ ಇತ್ತು. ಸಣ್ಣ ದೇಶ, ಮುಗದೇ ಹೋಗಿತ್ತು, ಧೂಳಿಪಟ ಆದಂಥ ದೇಶದ ಪ್ರಜೆಗಳು ಇಡೀ ಜಗತ್ತಿಗೆ ಪಾಠ ಹೇಳ್ತಾ ಇದ್ದಾರೆ. ಇಡೀ ಕ್ರೀಡಾಂಗಣದ ಕಸವನ್ನು ಎತ್ತಿ ಒಂದು ಕಡೆ ಹಾಕಿ ಹೋಗ್ತಾರೆ. ಕಪ್ಪು ತಗೊಳ್ಳೋದು ಯಾರೋ ವಿಜೃಂಭಿಸ್ಲಿ, ಅದೆಲ್ಲ ಓಕೆ, ಬಟ್ ನಮ್ಮ ದೇಶ ಕ್ಲೀನ್ ಆಗಿರ್ಬೇಕಲ್ಲ ಅನ್ನುವಂಥದ್ದು ಆ ಪ್ರಜೆಗಳಲ್ಲಿದೆ. ಸೊ ಈ ರೀತಿಯ ಅನೇಕ ಅತ್ಯುತ್ತಮವಾದಂಥ ವಿಚಾರಗಳನ್ನು ಮಧುರಾ ಅವರು ಕವನಗಳಲ್ಲಿ ಹೇಳಿದ್ದಾರೆ. ನಾನು ಹೆಚ್ಚು ಮಾತಾಡ್ತಾ ಹೋದರೆ ನೀವು ಪುಸ್ತಕಗಳನ್ನು ಖರೀದಿ ಮಾಡೋದಿಲ್ಲ. ಹಾಗಾಗಿ ಕನ್ನಡ ಪುಸ್ತಕಗಳನ್ನು ಖರೀದಿ ಮಾಡಿ ಓದಬೇಕು. ಮಧುರಾ ಅವರ ಪುಸ್ತಕಗಳು ಅಷ್ಟೇ ಅಲ್ಲ, ಅನೇಕ ಪುಸ್ತಕಗಳಿದ್ದಾವೆ, ಕನ್ನಡದ ಅತ್ಯುತ್ತಮವಾದ ಪುಸ್ತಕಗಳಿದ್ದಾವೆ. ಅವುಗಳೆಲ್ಲಗಳನ್ನು ಕೊಂಡು ಓದಿ ಅಂತ ಹೇಳ್ತಾ ಕವಿಗಳನ್ನು ಬೆಳೆಸಿ. ಇನ್ನು GS ಶಿವರುದ್ರಪ್ಪನವರು ಒಂದು ಕೊನೆಯ ಮಾತು ಹೇಳ್ತಾರೆ, ಏನಂದರೆ ಅನುಕರಣೆಯು ಪ್ರತಿಭೆಯೇ. ಕಾಪಿಯಿಂಗ್ ಅಂತ ಏನಿದೆಯಲ್ಲ, ಇಮಿಟೇಷನ್ ಅನ್ನುವಂಥದ್ದು ಮತ್ತು ಕಾಪಿಯಿಂಗ್ ನಡುವೆ ದೊಡ್ಡ ಥಿನ್ ಲೈನ್ ಇದೆ ಅಷ್ಟೇ. ಅವರು ಪರಿಶೀಲನಾ ಅನ್ನುವಂಥ ವಿಮರ್ಶಾ ಗ್ರಂಥದಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಇಲ್ಲಿ ಮಧುರಾಮೂರ್ತಿಯವರ ಕವನಗಳ ಮೇಲೆ KSನ ಪ್ರಭಾವ ಇದೆ, GSSರ ಸಾಲುಗಳ ಪ್ರಭಾವ ಇದೆ, ಅದಿದೆ ಇದಿದೆ ಅಂತ. ನಾನು ಹೇಳದ್ನಲ್ಲ, ಒಬ್ಬನ ಕೈ ಇನ್ನೊಬ್ಬರ ಜೇಬಿನಲ್ಲಿ ಅಂತ. ಪಂಪನಿಂದ ನಾನು ಕಡ ತಗೊಂಡಿದ್ದೇನೆ, ರನ್ನ ಇನ್ನೊಬ್ಬನಿಂದ ಕಡ ತಗೊಂಡಿರ್ತಾರೆ, ಕುವೆಂಪು ಇನ್ನೊಬ್ಬರಿಂದ ಕಡ ತಗೊಂಡಿರ್ತಾರೆ. ಇದು ಒಂದು ಹ್ಯೂಮನ್ ಚೈನ್. ಇದು ನನ್ನ ಸೃಷ್ಟಿ ಅಂತ ಏನೂ ಇಲ್ಲ. ಹಾಗಾಗಿ ದಯಮಾಡಿ ಅವರಿಗೆ ಯಾವುದೇ ಒಂದು ಹಣೆಪಟ್ಟಿಯನ್ನು ಹಚ್ಚದೆ ಅನುಕರಣೆಯು ಪ್ರತಿಭೆ ಅನ್ನುವಂಥದ್ದಾದರೆ ನಮ್ಮ ನಡುವಿನ ಅತ್ಯಂತ ದೊಡ್ಡ ಪ್ರತಿಭೆ ಮಧುರಾಮೂರ್ತಿಯವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು